ಗುಡ್ ಮಾರ್ನಿಂಗ್. ಎಲ್ಲರೂ ನಿಂತ್ಕೊಳ್ಳೋಣ. ನಮ್ಮ ಸತ್ಯವೇದಗಳನ್ನ 26ನೇ ಕೀರ್ತನೆಗೆ ತಿಳಿಸ್ಕೊಳ್ಳೋಣ. Every one of us stand up and take your Bibles to 26 Psalms. 12 ವಚನಗಳಿದೆ ಪ್ರಿಯರೇ. ನಾವು 11 ವಚನ ಉತ್ತರ ಓದಿಕೊಳ್ಳೋಣ, 12 ವಚನ ಒಟ್ಟಾಗಿ ಓದಿಕೊಳ್ಳೋಣ. We are going to read till to 11th verse responsibly. 12 we are going to read together. ಮೊದಲನೇ ವಚನ ನಾನು ಬಲಗಡೆ ಹೋಗ್ಬೇಕಾದ್ರೆ, ಎರಡನೇ ವಚನ ಎಡಗಡೆ ಹೋಗ್ಬೇಕು. ಅದರ ಕೊನೆಯದಾಗಿ ನಾವು 12ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. Let's start 26:1 Psalms, first verse. ನಾವಿಲ್ಲಿ ಸೇರಿ ಬಂದಿರುವುದು ಪ್ರಿಯರೇ, ಆತನ ಒಂದು ಸಭೆಯಲ್ಲಿ ನಾವು ಕೊಂಡಾಡುವುದಕ್ಕಾಗಿ ಆತನನ್ನು ನಾವೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ಆತನಿಗೆ ನಾವು ಸ್ತೋತ್ರ ಮಾಡುತ್ತಾ ಆರಾಧನೆ ಮಾಡುತ್ತಾ ಆತನ ವಾಕ್ಯಗಳನ್ನ ಕೇಳುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಪ್ರಿಯರೇ. ಆತನ ಕೃಪೆಯನ್ನು ನಿರೀಕ್ಷಿಸಿಕೊಳ್ಳುವಂತಹ ಭಕ್ತರಾಗಿ ಆತನ ಸನ್ನಿಧಾನದಲ್ಲಿ ನಾವು ಸೇರಿದ್ದೇವೆ. ಹಲ್ಲೆಲೂಯಾ. ನಮ್ಮನ್ನು ಆತನು ಒಂದು ಕಾಲಕ್ಕೂ ಕೈ ಬಿಡದ ಸದಾಕಾಲ ನಮ್ಮೊಂದಿಗಿದ್ದು ಆತ ನಡೆಸುವ ಆತನಾಗಿದ್ದಾನೆ. ಆ ಒಂದು ಕೃಪೆಯನ್ನು ನೆನೆಸುವವರಾಗಿ ನಾವೆಲ್ಲರೂ ಒಂದು ಕ್ಷಣ ನಮ್ಮ ಹೃದಯಗಳನ್ನ ಆತನಿಗೆ ಒಪ್ಪಿಸಿಕೊಡೋಣ. ಆತನ ಸಜೀವ ಬಳಿಯಾಗಿ ನಮ್ಮ ಒಪ್ಪಿಸಿಕೊಡುವಂತ ಆ ಒಂದು ಯಜ್ಞ ಬಳಿಯನ್ನು ಆತನು ಇಷ್ಟಪಡುವಂತ ದೇವನಾಗಿದ್ದಾನೆ. ನಮ್ಮಿಂದ ಆತನ ಕೇಳ್ತಾ ಇರೋದು ಬೇರೆ ಏನು ಅಲ್ಲ ಬೇರೆ, ಅನ್ಡಿವೈಡೆಡ್ ಲಾಯಲ್ಟಿ. ನಾವು ಯಾವುದನ್ನು ನಮಗಾಗಿ ಇಟ್ಟುಕೊಳ್ಳದೆ ಆತನಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟವರಾಗಿ ಆತನೇ ನಂಬಬೇಕೆಂಬುದೇ ಆತನು ಇಷ್ಟಪಡುವಂತಹ ಒಂದು ಕಾರ್ಯವಾಗಿದೆ. ಥ್ಯಾಂಕ್ ಯು ಫಾದರ್. ಯೇಸಪ್ಪ, ನಿನಗೆ ಸ್ತೋತ್ರ, ಮಹಿಮೆ ಉಂಟಾಗಲಿ ರಾಜ. ಕರ್ತಾರಿ ಕರ್ತ ನೀನು, ಮಹಿಮೆಯ ರಾಜ ನೀನು ಕರ್ತ. ಯೇಸಪ್ಪ, ನಮ್ಮನ್ನು ಕರೆದಾತನು ಕರ್ತನೆ, ನಮಗಾಗಿ ಜೀವ ಕೊಟ್ಟಾತು, ನಮಗಾಗಿ ಕರ್ತನೆ. ಹೌದು ರಾಜ, ಶಿಲುಬೆ ಮೇಲೆ ಮರಣ ಹೊಂದಿ ನಮಗಾಗಿ ಕರ್ತನೆ. ಅಪ್ಪ ರಾಜ, ಪರಲೋಕಕ್ಕೆ ಏರಿ ಹೋಗಿದ್ದಿ, ಹಿಂದಿರುಗಿ ಬರುವಾತನಾಗಿದ್ದೆ, ನಮ್ಮನ್ನು ಕರೆದುಕೊಂಡು ಹೋಗುವಂತ ದೇವನಾಗಬೇಕಾಗಿ ಸ್ತೋತ್ರ. ಇದು ವಿಶೇಷವಾದ ಸಮಯದಲ್ಲಿ ಆರಾಧನೆಯ ಪಾಸರಿಗೆ ಒಪ್ಪಿಸಿಕೊಳ್ಳುತ್ತೇನೆ ಅಪ್ಪ. ನಮ್ಮಿಂದಲ್ಲ ಯೇಸಪ್ಪ, ನಾಮದ ನಿಮಿತ್ತ, ನಿನ್ನ ಪ್ರೀತಿ ಸತ್ಯತೆ ನಿಮಿತ್ತ ನಿನ್ನ ಮಕ್ಕಳನ್ನು ಅಳಿಸಿಕೊಡಬೇಕೆಂದು ಒಪ್ಪಿಸಿಕೊಳ್ಳುತ್ತೇನಪ್ಪ. ಹೌದು ದೇವ, ಪ್ರತಿಯೊಬ್ಬೊಬ್ಬರು ನಿನ್ನಿಂದ ತುಂಬಿಸಲ್ಪಡುವಂತೆ ಪ್ರತಿಯೊಬ್ಬೊಬ್ಬರ ಕಟ್ಟರೆ ಪ್ರಾರ್ಥನೆಯನ್ನು ಹೌದು ರಾಜ, ಅವರ ಕಟ್ಟನೆ ದುಃಖ ಸಂಕಟ ನೋವುಗಳ ಕಟ್ಟನೆ ಕಂಡಂತ ಎಲ್ರೋಗಿಯಾಗಿದ್ದು ಆ ಮಕ್ಕಳು ಭಾರಪಟ್ಟವರಾಗಿ ಬಂದಿದ್ದಾರೆ. ನೀನು ಅವರ ಸಂತೋಷದ ಕಟ್ಟನೆ ತುಂಬಿಸಿ ಕಳಿಸಿಕೊಡಬೇಕೆಂದು ಒಪ್ಪಿಸಿಕೊಡುತ್ತೇನೆ. ಎಲ್ಲ ಭಾರವನ್ನು ಸನ್ನಿಧಾನಕ್ಕೆ ಹಾಕುವಂತೆ ಕೃಪೆ ಕೊಡು ರಾಜ. ನಮ್ಮೊಟ್ಟಿಗೆ ನೀನು ಮಾತನಾಡು ಕರ್ತನೆ. ಆರಾಧನೆ ನಾವು ನಿನಗೆ ಕರ್ತನೆ ಸಂಪೂರ್ಣ ಹೃದಯದಿಂದ ಸ್ತೋತ್ರ ಮಾಡುವಂತೆ ಆರಾಧನೆ ಮಾಡುವಂತೆ ನಮ್ಮನ್ನ ಬಲಪಡಿಸು ರಾಜ. ಅಪ್ಪ, ನಿನ್ನ ಆತ್ಮನ ತುಂಬಿಸಿ ಪ್ರತಿಯೊಬ್ಬೊಬ್ಬರನ್ನು ಕರೆ ಒಪ್ಪಿಸಿಕೊಡುತ್ತೇನೆ. ನೀನೇ ನಮ್ಮ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಪಿತನೇ, ನಿನ್ನ ಸನ್ನಿಧಿಗೆ ನಾವು Sannidhi
ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಮಾಡಿರಿ ಎಂಬುದಾಗಿ. ಯೆಹೋವನು ಒಳ್ಳೆಯವನಾಗಿದ್ದಾನೆ, ಆತನ ಕೃಪೆಯು ಯುಗಕ್ಕೂ ಆತನ ಸತ್ಯತೆ ತಲತಲಾಂತರಕ್ಕೂ ಇರುವಂತದ್ದಾಗಿದೆ. ಆತನ ಉಪಕಾರಗಳನ್ನು ಸ್ಮರಿಸುವ ಹಾಗೆ ದೇವರೇ, ನೀ ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಉಪಕಾರಗಳಿಗೆ ನಾವು ಸ್ತೋತ್ರ ಹೇಳುತ್ತಾ ಸ್ವಾಮಿಯನ್ನು ಸ್ತುತಿಸುತ್ತೇವೆ. ನಾವು ಬಾಯಿಗಳು ತೆರೆದು ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಅಪ್ಪ ನಿನಗೆ ಸ್ತೋತ್ರ ರಾಜನೇ. ದೇವರೇ, ಕಳೆದ ತಿಂಗಳೆಲ್ಲ ಸ್ವಾಮಿ, ಕಳೆದ ವಾರವೆಲ್ಲ ಸ್ವಾಮಿ, ಕಳೆದ ದಿನವೆಲ್ಲ ನಮ್ಮ ನಡೆಸಿಕೊಂಡು ಬಂದಿದೆಯಲ್ಲ ರಾಜನೇ, ನಿನಗೆ ಸ್ತೋತ್ರಗಳು ರಾಜನೇ. ಸ್ವಲ್ಪ ಒಳ್ಳೆ ವಿನಯಸರನಾಗಿ ಸ್ವಾಮಿ ನಮ್ಮನ್ನು ಸ್ವಾಮಿ ದಿನ ದಿನವೂ ಕರ್ತನೆ ಸ್ವಲ್ಪ ನೀನು ಪೋಷಿಸಿಕೊಂಡು ಸ್ವಾಮಿ ಯೆಹೋವ ರೂಪ ಆಗಿ ಕರ್ತನೆ ಸ್ವಲ್ಪ ನಮ್ಮ ನಡೆಸಿಕೊಂಡು ಬರೆಸಿದೆಯಲ್ಲ ರಾಜನೇ, ನಿನಗೆ ಸ್ತೋತ್ರ ರಾಜನೇ. ಸ್ವಲ್ಪ
ಯೆಹೋವ ದೇವರಿಗೆ ಸಾವಿರ ನಾಮವನ್ನು ಏನ ಹೇಳಿ ಸ್ತೋತ್ರ ಮಾಡಲಿ ಎಂಬ ಹಾಡನ್ನು ಹಾಡಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ.
ಎದ್ದು ನಿಂತುಕೊಂಡವರಾಗಿ ಸರ್ವದಲ್ಲಿ ಉನ್ನತನಾಗಿರುವಂತ ಮಹಿಮೆಯ ಅರಸನಾಗಿರುವಂತ ನಮ್ಮ ದೇವರ ಮಹಿಮೆಗಿರುವಂತ ಹಾಡನ್ನು ಹಾಡಿ ಸ್ತುತಿಸೋಣ.
ನಿನ್ನಂತೆ ದೇವರು ಯಾರಿದ್ದರು ರಾಜನೇಸಪ್ಪ. ನೀನು ಅದ್ವಿತೀಯನು, ಸರ್ವಶಕ್ತನು, ಸರ್ವವ್ಯಾಪಿಯಾಗಿರುವಂತಹ ದೇವರಾಗಿದೆಯ ಸ್ವಾಮಿ. ನಮ್ಮ ಜೀವಿತಗಳನ್ನು ಸ್ವಾಮಿ ನಿನ್ನಷ್ಟಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ ರಾಜನೇಸಪ್ಪ. ನಮ್ಮನ್ನೇ ಸಜೀವ ಯಜ್ಞವಾಗಿ ನಿನ್ನಷ್ಟಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ ರಾಜನೇಸಪ್ಪ. ಎಲ್ಲ ಸ್ತುತಿಗಳ ಮಹಿಮೆ ಸ್ತೋತ್ರಗಳನ್ನು ಸ್ವಾಮಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೊಬ್ಬರಿಗೆ ನಾವು ಸಲ್ಲಿಸ್ತೇವೆ ತಂದೆ. ನಮ್ಮ ಸತ್ಯವೇದಗಳನ್ನ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 23-24 ಓದ್ಕೋಣ. Gospel according to John chapter 14 verses 23 and 24. ಯೋಹಾನ 14-23-24 ಎಲ್ಲರೂ ಸತ್ಯ ತಿಳ್ಕೊಳ್ಳಿ, ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಯೇಸು ಅವರಿಗೆ, ಯಾರಾದರೂ ನನ್ನನ್ನು ಪ್ರೀತಿಸುವವರಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು. ಅವನನ್ನು ನನ್ನನ್ನು ಪ್ರೀತಿಸುವವನು ಮತ್ತು ನಾವಿಬ್ಬರು ಅವನ ಬಳಿಗೆ ಬರುವನು. ಅವನ ಬಳಿಯಲ್ಲಿ ವಿಚಾರವನ್ನು ಮಾಡಿಕೊಡುವೆನು. ನನ್ನನ್ನು ಪ್ರೀತಿಸದೇ ಇರುವವನು ನನ್ನ ಮಾತುಗಳನ್ನು ಕೈಕೊಂಡು ನಡೆಯುವುದಿಲ್ಲ. ನೀವು ಆಲಿಸುವ ಮಾತು ನನ್ನದಲ್ಲ, ನನ್ನನ್ನು ಕಳುಹಿಸಿದ ತಂದೆಯ ಮಾತೇ. ನಾವು ಯೇಸು ಕ್ರಿಸ್ತನ ಪ್ರೀತಿಸುವಂತ ಮಕ್ಕಳ ಕರೆಯಲ್ಪಟ್ಟಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲರೂ ಕುತ್ಕೋಣ. ಯೇಸು ಕ್ರಿಸ್ತನ ಪ್ರೀತಿಸುವಂತೆ ದೇವರು ನಮ್ಮಲ್ಲಿ ಕಾರ್ಯಗಳನ್ನು ಮಾಡಿ ಸಮಯ ಸಂದೇಶ ಮತ್ತು ಸಂದೇಶಬೇಕಾ ಕಾಣಿಕೆ ಸಮಯ. ಸ್ಪರ್ಶಕ ನಾನು ಹಂಬಲಿಸು
ನಮ್ಮನ್ನು ಆತನ ಮಕ್ಕಳಾಗಿ ಮಾಡಿಕೊಂಡಂತ ಯೇಸು ಕ್ರಿಸ್ತನ ಹೆಸರಲ್ಲಿ ನಿಮ್ಮೆಲ್ಲರ ನಾವು ಸ್ವಾಗತ ಮಾಡುವವರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ಈ ವಾರದಲ್ಲಿ ಜನ್ಮ ಆಚರಿಸುವಂತವರು ಮದುವೆ ಆಚರಿಸುವ ಇರುವಾಗ ನಿಂತ್ಕೊಳ್ಳಿ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. Anyone is going to celebrate the birthdays and the wedding anniversaries, please stand up with their name. ಮದುವೆ ದಿನ ವೆಡ್ಡಿಂಗ್ ಡೇ, ಓಕೆ. ಬರ್ತ್ಡೇ ಅಮ್ಮ ಸಾರಿ ಮಿಸ್ ಚೈತ್ರ. ವಿಕ್ಕಿನ ವಿಕ್ಕಿ ಕಾಂಟ್ಯಾಕ್ಟ್ ರಿಕ್ಕಿ ನಿಮ್ಮ ಮದುವೆ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಪರಿಶುದ್ಧನೇ ಅಪ್ಪ ಪಿತನೇ, ನಮ್ಮನ್ನು ಕರ್ದಾತನೇ ನಿಮಗೆ ಕೋಟಿ ಸ್ತೋತ್ರ ಉಂಟಾಗಲಿ. ದೇವಾನಿ ನಮಗಾಗಿ ಸರ್ವವನ್ನ ಒಪ್ಪಿಸಿಕೊಟ್ಟಿದ್ದಿ. ನಮ್ಮನ್ನು ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ವಿಶೇಷವಾದ ಸಮಯದಲ್ಲಿ ಸ್ವಲ್ಪ ಈ ಸನ್ನಿಧಾನದಲ್ಲಿ ಮುಂಭಾಗದಲ್ಲಿ ನಿಂತಿರುವಂತ ಈ ಮಕ್ಕಳ ನಿನ್ನ ಪಾಸನೆಗೆ ಒಪ್ಪಿಸಿಕೊಳ್ಳುತ್ತೇನೆ. ಚೈತ್ರ ಮಗಳನ್ನ ಆಶೀರ್ವದಿಸು ದೇವಾ. ಮಗಳ ಜೀವಿತದಲ್ಲಿ ಮಾಡುತ್ತಿರುವಂತ ಎಲ್ಲ ಒಳ್ಳೆಯ ಕಾರ್ಯಗಳಿಗಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಆ ಮಗಳು ಮಾಡುತ್ತಿರುವಂತಹ ಪ್ರತಿಯೊಂದು ಪ್ರಾರ್ಥನೆ ಕೇಳಿ ನೀವೇ ಹೇಳುವಂತ ಕರ್ತನೆ, ನಿನ್ನಲ್ಲಿ ವಿಜ್ಞಾಪನೆ ನಾವು ಮಾಡುವಾಗ ನಿನ್ನ ವಿಜ್ಞಾಪನೆ ಕೇಳುವಂತ ದೇವನಾಗಿದ್ದಿ. ಉತ್ತರಿಸಿ ಕರ್ತನೆ, ನಿನ್ನ ನಾಮವನ್ನು ಕರ್ತನೆ ಮಯಪಡಿಸಿಕೊಳ್ಳುವ ದೇವನಾಗಿದ್ದಿಲ್ಲ. ಆ ಮಗಳ ಜೀವಿತ ನೀನು ಕಾರ್ಯಗಳನ್ನ ಮಾಡು ಸ್ವಲ್ಪ ಇನ್ನು ಹೆಚ್ಚಾಗಿ ನಿನ್ನ ಅರ್ಥ ಮಾಡಿಕೊಳ್ಳುವಂತೆ, ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ಹೌದು ರಾಜ ಇನ್ನು ಹೆಚ್ಚಾಗಿ ಸಮಯ ಕಳೆಯುವಂತೆ ನಿನ್ನ ಬಲ ಅಭಿಷೇಕದಿಂದ ಆ ಮಗಳ ತುಂಬಿಸು ಕರ್ತ. ಆ ಮಗಳ ಕುಟುಂಬವನ್ನು ಆಶೀರ್ವದಿಸು, ಒಳ್ಳೆ ಆರೋಗ್ಯ ದಯಪಾಲಿಸಿಕೊಡು. ಆ ಮಗಳಿಗೆ ಬೇಕಾಂತ ಎಲ್ಲ ಕರ್ತನೆ ಪರಲೋಕದ ಜ್ಞಾನವನ್ನು ಕೊಟ್ಟು ನಡೆಸಬೇಕು ನಾನು ಹೇಳುತ್ತೇನೆ. ಮೇರಿ ಭಾಸ್ಕರ್ನಿಗೆ ಒಪ್ಪಿಸಿಕೊಳ್ಳುತ್ತೇನೆ ಅಪ್ಪ. ಮಕ್ಕಳ ಕರ್ತನೆ ಮದುವೆ ದಿನವನ್ನು ಆಶೀರ್ವದಿಸು. ಇಷ್ಟು ವರ್ಷ ಮಕ್ಕಳ ಕಾಯ್ಕೊಂಡು ಬಂದಿದ್ದಿ. ವಿಶೇಷವಾಗಿ ಕರ್ತ ಭಾಸ್ಕರ್ ಮಗ ಹೃದಯದಲ್ಲಿ ಮಾತನಾಡು, ನಿನ್ನ ರಕ್ಷಣಾ ಮಾರ್ಗ ಕರ್ಕೊಂಡು ಬರ್ಬೇಕೆಂದು ನಾವು ಬೇಡುತ್ತೇವಪ್ಪ. ನೀನು ಸಮಯ ಇಟ್ಟಿದ್ದಿ, ಮಗಳೊಟ್ಟಿಗೆ ಮಾತನಾಡುತ್ತಾ ಇದ್ದಿ. ಆ ಮಗನು ತನ್ನ ಕರ್ತನೆಯ ಮನಸ್ಸಿನ ಹೌದು ರಾಜ ಅಪ್ಪ ಕಿವಿಗಳನ್ನು ತೆರೆಯುವಂತೆ ನೀ ಕಾರ್ಯ ಮಾಡು ಕರ್ತನೆ. ಅಪ್ಪ ಮೇರಿಯನ್ನ ಆಶೀರ್ವದಿಸು, ಒಳ್ಳೆ ಆರೋಗ್ಯ ಕೊಡು, ಬಲ ಕೊಡು. ದಂಪತಿಗಳನ್ನ ಕರ್ತನೆ ಅವರ ದಾಂಪತ್ಯ ಜೀವಿತವನ್ನ ಆಶೀರ್ವದಿಸಿ ನಿನ್ನ ಮಹಿಮೆಗೋಸ್ಕರವಾಗಿ ಹೆಚ್ಚಾಗಿ ಕರ್ತ ಆ ಮಕ್ಕಳು ಹೌದು ರಾಜ ನಿನಗಾಗಿ ಜೀವಿಸೋದಕ್ಕೆ ಬೇಕಾದಂತ ಕೃಪೆ ಬಲ ಅಪ್ಪ ಬಾಗಿಲುಗಳನ್ನ ತೆರೆಯಬೇಕೆಂದು ನಾನು ಒಪ್ಪಿಸಿಕೊಡುತ್ತೇನೆ. ದೇವಾ ಪ್ರವೀಣನ ಕರ್ತನೆ ಅರ್ಚಾಲಿಗೆ ಒಪ್ಪಿಸಿಕೊಡುತ್ತೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ಮಕ್ಕಳು ರಕ್ಷಣೆಗೆ ಬರುವಂತೆ ಕಾರ್ಯ ಮಾಡು. ನಿನ್ನ ತಿಳಿದಿರುವಂತಹ ಮಕ್ಕಳು ಕರ್ತ ನಿನ್ನ ಹೌದು ರಾಜ ನಿನ್ನ ಕಾರ್ಯಗಳು ಏನೆಂದು ನಿಜ ದೇವರಿಂದ ಅರ್ತಿರುವಂತಹ ಮಕ್ಕಳು ಏಸಪ್ಪ ಮನುಷ್ಯರಿಗೆ ಭಯ ಪಡದಂತೆ ನಿನ್ನ ಮಕ್ಕಳಾಗಿ ಸಂಪೂರ್ಣ ಮಾರ್ಪಡುವುದಕ್ಕೆ ತಮ್ಮನ್ನು ಒಪ್ಪಿಸಿಕೊಳ್ಳುವಂತೆ ನೀನು ಕಾರ್ಯ ಮಾಡು. ಅವರ ದಾಂಪತ್ಯ ಜೀವಿತ ಆಶೀರ್ವದಿಸು. ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಕೊಡು. ನಿನ್ನ ಆತ್ಮವನ್ನು ತುಂಬಿಸು, ಬಲಪಡಿಸು ಕರ್ತನೆ. ಒಳ್ಳೆ ಆರೋಗ್ಯ ಕೊಡು. ಅವರ ಕುಟುಂಬವನ್ನು ಸಹ ಆಶೀರ್ವದಿಸು. ಪಾಯುವ ಸಮಯದಲ್ಲಿ ಕರ್ತ ಕಾಣಿಗಣ ದಶಭಾಗನೆ ಪಾಸನಿಗೆ ಒಪ್ಪಿಸಿಕೊಳ್ಳುತ್ತೇನೆ. ಇದನ್ನು ಆಶೀರ್ವದಿಸಿ ನಿನ್ನ ಆಲೋಚನೆಯಂತೆ ನಿನ್ನ ಒಂದು ಕರ್ತನೆ ಹೌದು ರಾಜ ಸಭೆಯ ಉದ್ಧಾರಕ್ಕಾಗಿ ಒಂದು ರಾಜ್ಯದ ಕರ್ತನೆ ರಾಜ್ಯದ ಒಂದು ಕರ್ತನೆ ವಿಸ್ತಾರಕ್ಕಾಗಿ ಉಪಯೋಗಿಸಲ್ಪಡುವಂತೆ ಕಾರ್ಯಗಳನ್ನ ಮಾಡು ದೇವ. ಕೊಟ್ಟಿರುವಂತಹ ಪ್ರತಿಯೊಬ್ಬರನ್ನ ಆಶೀರ್ವದಿಸು ಏಸಪ್ಪ. ನಮ್ಮಿಂದ ಏನು ಸಾಧ್ಯವಿಲ್ಲ, ಎಲ್ಲವೂ ನಿನ್ನಿಂದಲೇ ಸಾಧ್ಯ ಏಸಪ್ಪ. ನೀನೇ ನಮಗೆ ಬೇಕಾಗಿರುವಂತೆ ಎಲ್ಲವನ್ನು ಒದಗಿಸಿಕೊಟ್ಟು ನಾ ಮಹಿಮೆ ಆಗುವಂತೆ ಪ್ರತಿಯೊಂದು ಕುಟುಂಬದಲ್ಲಿಯೂ ಯಾವ ಕೊರತೆ ಇರದಂತೆ ಕರ್ತನೆ ನಿನ್ನನ್ನೇ ಆರಾಧಿಸುವಂತೆ ಅಪ್ಪ, ನಿನ್ನ ಕರ್ತನೆ ಪ್ರೀತಿಸುವಂತೆ ಇನ್ನೂ ಹೆಚ್ಚಾಗಿ ಕರ್ತನೆ ಅನೇಕರಿಗೆ ಒಂದು ಆಶೀರ್ವಾದದಾಯಕವಾಗಿರುವಂತೆ ಕಾರ್ಯಗಳನ್ನ ಮಾಡು. ವಾಕ್ಯ ಭಾಗವನ್ನು ಒಪ್ಪಿಸಿಕೊಡುತ್ತೇನೆ. ದಾಸನ ಮೂಲಕವಾಗಿ ಮಾತನಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆ ಪಿತನೇ, ಆಮೆನ್. ಹಾಲೆಲೂಯಾ. ಎಲ್ಲರೂ ಚೆನ್ನಾಗಿದ್ದೀರಾ? ವೆರಿ ಗುಡ್. ಈಗ ನಮ್ಮ ಮಧ್ಯೆ ರೈಟರ್ಸ್ ಅವರು ಮುಂದೆ ಬಂದು ಅನೌನ್ಸ್ಮೆಂಟ್ ಹೋಗ್ತಾರೆ. ಈ ವಾರದ ಪ್ರಕಟಣೆ ಬುಧವಾರ ಸಾಯಂಕಾಲ 6:00 ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ ಮತ್ತು ಶುಕ್ರವಾರ ಬೆಳಗಿನ ಜಾವ 8:00 ಸಭೆಯಲ್ಲಿ ಆರಾಧನೆ ಇರುತ್ತದೆ. ಗುಡ್ ಫ್ರೈಡೆ ಸರ್ವಿಸ್ ಇರುತ್ತದೆ ಶುಕ್ರವಾರ 8:00. ಶನಿವಾರ ಸಾಯಂಕಾಲ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಸಿದ್ಧತೆ ಮಾಡ್ಕೊಳ್ಬೇಕಾಗಿ ಕೇಳ್ಕೊಂತಾನೆ. ಮತ್ತು ಬರುವ ಭಾನುವಾರ ಬೆಳಗಿನ ಜಾವ 8:00 ಸಭೆಯಲ್ಲಿ ಆರಾಧನೆ ಇರುತ್ತದೆ. ಇವತ್ತು ಆ ಸಭೆ ಆದ ನಂತರ ಪುರುಷರ ಕೂಟ ಇರುತ್ತದೆ. ಎಲ್ಲಾ ಪುರುಷರು ಇವತ್ತು ಸಭೆ ಆದ ನಂತರ ಇಲ್ಲಿ ಇರಬೇಕಾಗಿ ಕೇಳ್ಕೊಂತಾನೆ. ನಿಮ್ಗೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ನಾವು ಪ್ರೊವೈಡ್ ಮಾಡುವಂತರಾಗಿದ್ದೇವೆ. ನೆಕ್ಸ್ಟ್ ವೀಕ್ ಯವನಸ್ಥರ ಕೂಟ ಇರುತ್ತದೆ. ಎಲ್ಲ ಯವನಸ್ಥರು ನೆಕ್ಸ್ಟ್ ವೀಕ್ ಕೂಡಿ ಬರ್ಬೇಕಾಗಿ ಕೇಳ್ಕೊಂತಾನೆ. ಮತ್ತೆ ಈಗಾಗಲೇ ನಿಮ್ಗೆ ಈಸ್ಟರ್ ಆಫರಿಂಗ್ ಟಮ್ ಬಾಕ್ಸಸ್ ಕೊಟ್ಟಿದ್ದಾರೆ. ಸೊ ಆ ಒಂದು ಆಫರಿಂಗ್ ನ ನೆಕ್ಸ್ಟ್ ವೀಕ್ ನೀವು ತಂದು
ಕಾಣಿಕೆ ಡಬ್ಬದಲ್ಲಿ ಹಾಕ್ಬೇಕಾಗಿ ಕೇಳ್ಕೊಂತಾನೆ. ಮತ್ತು ಏಪ್ರಿಲ್ 21ನೇ ತಾರೀಕಿನಿಂದ ನಮ್ಮ ಸಭೆಯಲ್ಲಿ VBS ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಮಕ್ಕಳನ್ನ ನೀವು ನೆಕ್ಸ್ಟ್ ವೀಕ್ ಅಂದ್ರೆ 21st ಇಂದ ನಡೆಯುವಂತ ಒಂದು VBS ಅಲ್ಲಿ ನಿಮ್ಮ ಮಕ್ಕಳನ್ನ ಕಲ್ಸ್ಕೊಡ್ಬೇಕಾಗಿ ನಾನು ಕೇಳ್ತೀನಿ. ನೆಕ್ಸ್ಟ್ ವೀಕು ಕಾಣಿಕೆ ಬಾಕ್ಸ್ ತಗೊಂಡ್ ಕೊಡಿ. ಕಾಣಿಕೆ ಬಾಕ್ಸ್ ಹಾಕಕ್ಕಾಗಲ್ಲ, ಅದಕ್ಕೋಸ್ಕರವಾಗಿ ನಾವು ಬಾಕ್ಸ್ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಟೈಟಸ್, ನಾನು ಮಾಡ್ಬಿಟ್ಟಿದ್ದೀನಿ. ನೀವು ಸಂಡೇ ನೀವು ದಯವಿಟ್ಟು ಅಂತ ಎತ್ಕೊಂಡ್ಬಂದು ಕೊಡ್ಬೇಕಾದ್ರೆ ಈಸ್ಟರ್ಗೋಸ್ಕರ ನಾವು ಕೊಟ್ಟಿದ್ದು. ಅದೇ ರೀತಿಯಾಗಿ ಈ ಸಲ ಒಂದು ಸರ್ವಿಸು ಗುಡ್ ಫ್ರೈಡೆ ಸರ್ವಿಸು 8:30ಗೆ ಇರ್ತದೆ, ಅದಕ್ಕೆ ನೀವು ಮರಿಬೇಡಿ. ಅದ ನಂತರ ಈಗ ಒಂದು ವಿಷಯ ಹೇಳಕ್ ನಾನು ಇಷ್ಟಪಡ್ತೇನೆ. ನಾವು ಫ್ರೈಡೆ ಸ್ಯಾಟರ್ಡೆ ಮಿಷನ್ ಟ್ರಿಪ್ಗೆ ಹೋಗಿದ್ವಿ. ನಮ್ಮೆಲ್ಲ ಯವನಸ್ಥ ಮಕ್ಕಳು ಕರ್ಕೊಂಡು FMBB ಅವರ ಒಂದು ಫ್ರೆಂಡ್ಸ್ ಮಿಷನರಿ ಪ್ರೇಯರ್ ಬ್ಯಾಂಡ್ ಅನ್ನೋ ಒಂದು ಆರ್ಗನೈಸೇಷನ್, ಒಂದು ಮಿಷನ್ ಏಜೆನ್ಸಿ ಇದೆ. ಅವರು ಸಹ ಇಲ್ಲಿ ಬಂದು ನಮ್ಮಲ್ಲಿ ಅನೇಕ ಸಾರಿ ಮಾತಾಡಿದ್ದಾರೆ. ಅವರೊಟ್ಟಿಗೆ ನಾವು ಪೆರಿಯಮಲೈ ಎಂಬಂತ ಒಂದು ಊರು, ಒಂದು ಹೊಸೂರಿಂದ ಒಂದು 20 ಕಿಲೋಮೀಟರ್ ದೂರ ಇದೆ, ಅಲ್ಲಿಗೆ ಹೋಗಿದ್ವಿ. ದೇವರು ಅದ್ಭುತವಾಗಿ ನಮ್ಮ ನಡೆಸಿಕೊಟ್ಟಿದ್ದಾನೆ. ಒಂದು ಸಾಕ್ಷಿಯಾಗಿ ಹೇಳ್ಬೇಕನ್ಸುತ್ತೆ ನಿಮ್ಮ ಒಂದು ಮಧ್ಯದಲ್ಲಿ, ಅದಕ್ಕಾಗಿ ಇದನ್ನ ಹಂಚ್ಕೊಳ್ತಾ ಇದ್ದೇನೆ. ನಾವು ಹೋಗಿದ್ದಂತ ಒಂದು 10 ಜನ ಹೋಗಿದ್ವಿ. ದೇವರು ಅದ್ಭುತವಾಗಿ ಕಾರ್ಯಗಳು ಮಾಡ್ದ. ಅಲ್ಲಿ ನಮ್ಮ ಮಕ್ಕಳಿಗೆ ದೇವರು ಎಷ್ಟು ಚೆನ್ನಾಗಿ ಮಾತಾಡ್ದ ಅಂದ್ರೆ, ಅಲ್ಲಿ ಸಾಕ್ಷಿ ಕೊಟ್ಟಂತ ಸಾಕ್ಷಿಗಳ ಮೂಲಕವಾಗಿ ದೇವರು ನಮ್ಮ ಮಕ್ಕಳಿಗಿದ್ದಂತ ನಂಬಿಕೆಯನ್ನು ಇನ್ನು ಹೆಚ್ಚಾಗಿ ಮಾಡುವಂತೆ ಮಾಡಿದ್ದಾನೆ. ಹಾಲೆಲೂಯಾ. ಅಲ್ಲಿ ಸುಜಾತ ಎಂಬ ಒಂದು ಸಿಸ್ಟರ್ ಬಂದು ಸಾಕ್ಷಿ ಹೇಳ್ಕೊಂಡ್ರು. ನನಗೂ ಸಹ ಒಂದು ಆಶೀರ್ವಾದವಾಗಿತ್ತು. ಆ ಸಿಸ್ಟರ್ ನೋಡಕ್ ಹೋದ್ರೆ ದೇವರನ್ನ ಅಂಗೀಕರಿಸಿಕೊಂಡಿದ್ದು, ದೇವರು ಆಕೆ ಹತ್ರ ಯಾರೋ ಮೂಲಕ ಮಾತನಾಡಿದ್ಮೇಲೆ ಆಕೆ ಅಂಗೀಕರಿಸ್ಕೊಂಡ್ಮೇಲೆ ಎಷ್ಟು ಬಲವಾಗಿ ದೇವ್ರಿಗೋಸ್ಕರ ನಿಂತರು ಅಂದ್ರೆ, ಅವರು ತಂದೆ ಭಯಂಕರ ಕುಡಿಯೋರು, ಬಂದು ದಿನಾ ಹುಡುಗಿನ ಹೊಡೆಯೋರು. ಅವ್ರ ಮಗಳನ್ನ ಅಂದ್ರೆ ತನ್ನ ತಾಯಿ ಬಿಟ್ಟೋಗ್ಬಿಟ್ರು ಚಿಕ್ಕ ವಯಸ್ಸಲ್ಲೇ. ಅಷ್ಟು ಇದ್ರೂ ಸಹ ಆಕೆ ಎಷ್ಟು ಅದ್ಭುತವಾಗಿ ದೇವರ ಆಕೆ ನಡೆಸಿದಾನೆ, ಎಷ್ಟು ಬಲ ಕೊಟ್ಟಿದ, ನಂಬಿಕೆ ಕೊಟ್ಟಿದ ಅಂದ್ರೆ, ಅಷ್ಟು ಕಷ್ಟ ಇದ್ರು ಸಹ ಆ ಹುಡುಗಿ ನಾನು ಬಿಡುವರ್ನೇ ಅಂದ್ರೆ ಕ್ರಿಶ್ಚಿಯನ್ನೇ ಮದುವೆ ಮಾಡ್ಕೊತೀನಿ ಕೇಳಿದ್ರು ಸಹ ಅವರ ತಂದೆ ಏನ್ ಮಾಡ್ತಿದ್ದಾರೆ, ಬೇಕಂತಾನೆ ಸರಿ ಇಲ್ದಿರೋ ಅಂತ ಕ್ರಿಶ್ಚಿಯನ್ ಆದ್ರೂ ಸಹ ಕುಡ್ಕಾನೆ ಅವನ್ನ ಕರ್ಕೊಂಡ್ಬಂದು ಮದುವೆ ಮಾಡಿಸ್ಬಿಟ್ಟು ಕಷ್ಟ ಪಡ್ಲಿ ಅಂತಾನೆ ಬೇಕಂತ ಮಾಡಿದಾರೆ ಅವ್ರ ತಂದೆ. ಆತರ ಮಾಡಿ ಅವಳು ಆಂಧ್ರಕ್ಕೆ ಹೋಗಿ ಅಲ್ಲೂ ಸಹ ಕಷ್ಟಪಟ್ಟು ಅಲ್ಲಿಂದ ಅವರು ತಿರುಗಿ ಇದೇ ಜಾಗಕ್ಕೆ ಪೆರಿಮಲೆ ಅಂತ ಹೇಳುವಂತ ಜಾಗಕ್ಕೆ ಬಂದಿದ್ದಾರೆ. ಅಲ್ಲಿ ಬಂದ ನಂತರ ಸಹ ದೇವರನ್ನ ಆಕೆ ಬಿಟ್ಟೇ ಇಲ್ಲ ಪ್ರಿಯ. ಎಷ್ಟು ಅದ್ಭುತವಾಗಿ ದೇವರ ಆಕೆಗೆ ಆ ನಂಬಿಕೆ ಕೊಟ್ಟು ನಡೆಸಿದಾನಂದ್ರೆ, ಅಷ್ಟು ನಂಬಿಕೆಯಿಂದ ಆಕೆ ಇದ್ರು. ಇವತ್ತು ದೇವ್ರು ನೋಡಿದ್ರೆ ಆ ಮಗ, ಇಬ್ರು ಮಕ್ಕಳಿದ್ದಾರೆ ಆಕೆಗೆ, ಗಂಡ, ಇಬ್ರು ಮಕ್ಕಳು, ಈಕೆ ಎಷ್ಟು ಸಂತೋಷವಾಗಿದ್ದಾರೆ ಅಂದ್ರೆ, ನೋಡಕ್ ಹೋದ್ರೆ ಅವ್ರೇನ್ ನಮಗೆ ಸಾವುಕಾರಾಗಿಲ್ಲ ಅಂದ್ರೆ, ಯಾವೊಂದು ವಸತಿಗಳೇನಿಲ್ಲ, ಅನುಕೂಲಗಳಿಲ್ಲ. ಆದ್ರೂ ಆಕೆ ಹೇಳಿ ಮಾತು ನಂಗೆ ತುಂಬಾ ಟಚ್ ಆಯ್ತು. ಏನಂದ್ರೆ ಗೊತ್ತಾ, ಅವರು ಈ ಲೋಕದಲ್ಲಿ ಅವ್ರು ತಮಿಳಲ್ಲಿ ಮಾತಾಡಿದ್ರು, ಈ ಲೋಕದಲ್ಲಿ ನಾನೇ ದೊಡ್ಡ ಸಾವುಕಾರಿ ಅಂದ್ರು. ಯಾಕಂದ್ರೆ ಏಸಪ್ಪ ನನ್ನ ಒಳ ಇದ್ದಾರೆ. ಅದಕ್ಕೆ ನೀವ್ ನೋಡ್ರೆ ಅವ್ರಿಗಿನ ಏನಿಲ್ಲ ತರ ಇದ್ದಾರೆ. ನೋಡಕ್ ಹೋದ್ರೆ ಅಷ್ಟು ಮಾತ್ರ ನಂಬಿಕೆ. ನಿಜವಾಗ್ಲೂ ನಮ್ಗೆ ಅದೊಂದು ಆಶೀರ್ವಾದವಾಗಿತ್ತು. ಎಷ್ಟು ಚೆನ್ನಾಗಿ ದೇವ್ರು ಮಾಡ್ದ ಗೊತ್ತಾ. ಇನ್ನೂ ಒಂದು ಅದ್ಭುತ ಮಾಡ್ತಾರೆ. ಒಂದು ಸಾಕ್ಷಿ ಏನ್ ಗೊತ್ತಾ, ನಮ್ಮ ಜೊತೆ ಬಂದಿರೋ ಒಂದು ಶಿವು ಅಂತ ಯಾವಾಗ ನವೀನ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವರೇ ಗಾಡಿ ತಗೊಂಡು, ಅವರು ಹಿಂದೂನೇ, ಅವ್ರ ಜೊತೆ ಔಟ್ರೀಚ್ಗೆಲ್ಲ ಬೈದಾರೆ, ನಮ್ಮ ಮಕ್ಕಳಿಗೆ ಗೊತ್ತು. ನೀವು ನೋಡಿದ್ರೆ ಅಲ್ಲಿ ನೆಟ್ವರ್ಕ್ ಒಂಚೂರಿಲ್ಲ, ಫೋನ್ ಡೆಡ್, ಏನು ಮಾಡಕ್ಕಾಗಲ್ಲ. ಒಬ್ಬರದೇ ಬುದ್ಧಿದ್ದು ವಾಣಿಕಾರು ಅವಳು ಅಲ್ಲಿ ವ್ಯಾಪಾರ ಮಾಡಕ್ ಸುಮ್ಮಬಿಟ್ಟು ಒಂದ್ ಕಾಲಿಗೆ 50 ರೂಪಾಯಿ ಕೊಡ್ರಿ. ಆ ಮನುಷ್ಯನ ನೆಟ್ವರ್ಕ್ ಇಲ್ಲ. ಏನ್ ಮಾಡ್ತಾರೆ ನೋಡಿ, ಹಿಂದೂ ಆಗಿರೋರು ಮಲ್ಕೊಂಬೋದಾಗಿತ್ತು ಅಲ್ವಾ. ಆತ ನಮ್ಮ ಜೊತೆ ಬಂದಿದ್ದು ಫ್ರೈಡೆ, ಥರ್ಸ್ಡೇ ಆತನು ಟ್ರಿಪ್ ಹೋಗಿ ಬಂದಿದ್ದಾರೆ. ಬೆಳಗಿನ ಜಾವ 3 ಗಂಟೆಗೆ 4 ಗಂಟೆಗೆ ಬಂದಿರೋದು. ಒಂದೇನೋ ಅವ್ರು ನಡ್ಕೊಂಡೆ ಇಲ್ಲಿ ಬಂದ್ರು. ಅವರು ಒಂದು ಸೆಷನ್ ಮಿಸ್ ಮಾಡಿಲ್ಲ ಪ್ರಿಯ. ಏಸಪ್ಪ ಎಷ್ಟು ಚೆನ್ನಾಗಿ ಆತನ ಕಾರ್ಯ ಮಾಡಿದ್ರೆ, ಒಂದು ಸೆಷನ್ ಮಿಸ್ ಮಾಡಿಲ್ಲ. ಎಲ್ಲಾ ಸೆಷನ್ಗೂ ಬಂದ್ರು. ನಮ್ಮ ಮಕ್ಕಳೊಟ್ಟಿಗೆ ತುಂಬಾ ಚೆನ್ನಾಗಿದ್ರು. ಒಂದ್ ಸೆಷನ್ ಮಿಸ್ ಮಾಡಿದಿರಾ. ಕಡೆಯಲ್ಲಿ ಫೀಡ್ಬ್ಯಾಕ್ ಇತ್ತು, ನಾವೆಲ್ಲ ಮಾತಾಡ್ಬೇಕು, ಹೆಂಗಿತ್ತು 2 ದಿನ ಹೊಂಟ್ರಿ, ರಿಪೀಟ್ ಹೆಂಗ್ ಮಾಡ್ಕೊಟ್ರು, ದೇವ್ರ ಹೆಂಗ್ ನಡೆಸಿದ್ರು ಅಂತ. ಅವಾಗ ಆಯ್ಮ ಕೂಡ ಮುಂದೆ ಬಂದು ಮೈಕ್ ತಗೊಂಡು, ನಾನು ಎಲ್ಲ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಆ ರಿಲ್ಯಾಕ್ಸ್ ಗಿಂತ ಇಲ್ಲಿ ನನಗೆ ತುಂಬಾ ಸಂತೋಷವಾಗಿ ಸಮಾಧಾನವಾಗಿದೆ ಅಂದ್ರು. ಎಷ್ಟು ಚೆನ್ನಾಗಿ ದೇವರು ಅವ್ರು ನಡೆಸಿದ್ರೆ ಬೇರೆ. ನಿಜವಾಗ್ಲೂ ನಾನು ಅದಕ್ಕೆ ದೇವರಿಗೆ ಸ್ತೋತ್ರ ಮಾಡ್ತೇನೆ. ದೇವ್ರು ನಮ್ ಕಾರ್ಯಗಳ ಮಾಡ್ತಾನೆ ಅನ್ಬೇಕಾದ್ರೆ ಈ ಹ್ಯಾಸ್ ಅ ಪರ್ಪಸ್ ಅಲ್ವಾ. ನಾವ್ ಅನ್ಕೋತೀವಿ, ಆದ್ರೆ ಆತನಿಗೆ ಉದ್ದೇಶಗಳು ಉಂಟು. ಆ ಮಗನ ಹೆಸರು
ಶಿವಕುಮಾರ್ ಅಂತ ನಾವು ಶಿವ ಅಂತ ಕರಿತೀವಿ. ಆ ಮಗುವಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾನ್ ನಂಬ್ತೇನೆ ದೇವರು ಆತನ ಮುಟ್ಟಿದ್ದಾನೆ. ಯಾಕಂದ್ರೆ ಅಷ್ಟು ಹೆಚ್ಚಾಗಿ ಆತನಿಗೆ ಆ ಸಂತೋಷ ಇತ್ತು. ಒಂದು ಸಲ ನಾವು ಒಂದ್ ಸ್ವಲ್ಪ ದೂರ ಹೋಗಿ ನಮ್ಮ ಮಕ್ಕಳು ಸಂಡೇ ಸ್ಕೂಲ್ ನಡೆಸ್ಕೊಟ್ರು. ಅಲ್ಲಿ ಕೂಡ ಕುತ್ಕೊಂತಾನೆ ಇಲ್ಲ ಇದರಲ್ಲಿ ಕಿಟ್ಟಿಲಿ. ಓಡಿ ಬರ್ತಾರೆ, ಓಡಿ ನಾನು ಗಮನಿಸ್ತಾ ಇದೀನಿ. ಬಂದು ನಿಂತ್ಕೊಂಡು ಏನ್ ಮಾಡ್ತಾರೆ, ನಾವು ಹೋಗಿ ಆ ಮಕ್ಕಳು ನೋಡೋದು ಸಂತೋಷ ಪಡ್ತಾ ಇತ್ತು. ರಿಯಲಿ ಗಾಡ್ ಇಸ್ ಸೋ ಗುಡ್, ಮೈ ಗಾಡ್ ಇಸ್ ಸೋ ಗುಡ್ ಅಲ್ವಾ. ದೇವರು ತಾನೇ ಆ ಮಗನ ಆಶೀರ್ವದಿಸಿ ಅವ್ರನ್ನ ಇನ್ವೈಟ್ ಮಾಡಿದೀನಿ. ನಮ್ಮ ಸಭೆಗೆ ಬರ್ದೇ ಇದ್ರು ಪರವಾಗಿಲ್ಲ, ಆತರ ದೇವರ ಆಚೆಗೆ ಬಂದ್ರೆ ಸಾಕು. ಅದಕ್ಕಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ತಪ್ಪು ತಿಳ್ಕೊಬಹುದು. ಪಾಪ ವಾಣಿಕ ನಮ್ಮ ಹತ್ರ ಒಂದು ದುಡ್ಡು ಇಸ್ಕೊಂಡಿಲ್ಲ, ಫ್ರೀಯಾಗಿ ಕೊಡಲ್ಲ. ಈಗ ನಾವು ವಾಕ್ಯ ಹೋಗ ನಮ್ಮ ಮಧ್ಯಲ್ಲಿರುವಂತಹ ಬ್ರದರ್ ರಾಜು ಅವರು ಅರ್ಬನ್ ಇಂಡಿಯಾ ಮಿನಿಸ್ಟ್ರಿಯಿಂದ ಬಂದಿದ್ದಾರೆ. ಅವರು ನಾವು ಚಪ್ಪಾಳೆ ತಟ್ಟಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಟ್ಸ್ ಅಮೇಜಿಂಗ್ ಟೆಸ್ಟಿಮನಿ ಟು ಹಿಯರ್. ಬಹಳ ಒಂದು ಅದ್ಭುತವಾದಂತಹ ಸಾಕ್ಷಿಯನ್ನ ಇವತ್ತು ಇಲ್ಲಿ ಕೇಳಲಿಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಗಾಡ್ ಹ್ಯಾಸ್ ಅ ಪ್ಲಾನ್ ಅನ್ನ. ಎಲ್ಲರೂ ದೇವರಿಗೆ ಒಂದು ದೊಡ್ಡ ಉದ್ದೇಶ ಇದೆ ಎಲ್ಲರ ಜೀವಿತಕ್ಕೂ. ಅಂಡ್ ಆತನ ಪ್ಲಾನ್ ಪ್ರಕಾರ ಆತ ನಡೆಸ್ತಾನೆ. ಜಸ್ಟ್ ವೆಸಲ್ಸ್, ನಾವು ಜಸ್ಟ್ ಪಾತ್ರಗಳು ಮಾತ್ರ. ಸೊ ಅಮೇಜಿಂಗ್ ಟೆಸ್ಟಿಮನಿ, ಅಮೇಜಿಂಗ್ ಚರ್ಚ್, ಮಿಷನಲ್ ಚರ್ಚ್ ಅಂತ ಹೇಳ್ಬೋದು. ಆಲ್ವೇಸ್ ಡೂಯಿಂಗ್ ಥಿಂಗ್ಸ್ ಟು ದ ಲಾರ್ಡ್. ಆಮೇಲೆ ಸೊ ಇವತ್ತು ನಿಮ್ಮ ಮಧ್ಯದಲ್ಲಿ ಮತ್ತೆ ಇಲ್ಲಿ ಬಂದು ನಿಂತು ಮಾತಾಡ್ಲಿಕ್ಕೆ ದೇವರು ಕೊಟ್ಟ ಈ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅದು ಮಾತ್ರ ಅಲ್ಲ, ನಮ್ಮ ಸಭಾ ಪಾಲಕರಿಗೂ ಸಭೆಯ ಹಿರಿಯರಿಗೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸುವನಾಗಿದ್ದೇನೆ. ಸೊ ಇವತ್ತು ನಿಮ್ಮೊಟ್ಟಿಗೆ ಒಂದು ಫ್ಯಾಮಿಲೀಸ್ ಕುರಿತಾಗಿ ನಾನು ಮಾತಾಡಬೇಕು ಅಂತಿದ್ದೀನಿ. ಯಾವತ್ತು ಬರುವಾಗ ಫ್ಯಾಮಿಲೀಸ್ ಕುರಿತಾಗಿ ನಾನು ಮಾತಾಡ್ತೀನಿ ಅಲ್ವಾ. ಐ ಟಾಕ್ ಅಬೌಟ್ ಫ್ಯಾಮಿಲಿ, ರೈಟ್. ಸೊ ಸಂಬಂಧಗಳು, ಫ್ಯಾಮಿಲಿ ರಿಲೇಷನ್ಸ್, ಅದನ್ನ ಕುರಿತಾಗಿ ನಾನು ಮಾತನಾಡಲಿಕ್ಕೆ ಇದ್ದೇನೆ. ದೇವರು ಇದ್ರ ಬಗ್ಗೆ ಅಕ್ಕ ನನಗೆ ತಿಳಿಸಿದಾಗ ನಾನು ಪ್ರಾರ್ಥನೆ ಮಾಡ್ತಾ ಇರುವಾಗ ದೇವರು ನನ್ನೊಟ್ಟಿಗೆ ಕೆಲವು ವಿಷಯಗಳನ್ನ ಮಾತನಾಡಿದ್ರು. ಅದನ್ನ ನಾನು ಆ ವಿಷಯಗಳನ್ನ ನಾನು ಬರೆದು ನಿಮ್ಮೊಟ್ಟಿಗೆ ನಾನು ಇವತ್ತು ಹಂಚ್ಕೊಳ್ಳಿಕ್ಕೆ ನಾನು ಇದ್ದೇನೆ. ಸೊ ಲೆಟ್ಸ್ ಆಲ್ ಟರ್ನ್ ಆ ಬೈಬಲ್ಸ್, ನಮ್ಮ ಸತ್ಯವೇದವನ್ನು ಒಬದಾಯ ಪುಸ್ತಕ, ಒಬದಾಯ ಜಸ್ಟ್ ಒಂದೇ ಒಂದು ಚಾಪ್ಟರ್ ಮಾತ್ರ ಇದೆ, 21 ವಚನಗಳು ಮಾತ್ರ ಇದೆ. ಒಬದಾಯ ಒಂದನೇ ಅಧ್ಯಾಯ ವಚನ 1ರಿಂದ 9 ಯಾರಾದರೂ ತೆಗೆದವರು ಓದಿ. ಒಬದಾಯ, ಆಮೋಸ್ ಆದ್ಮೇಲೆ ಬರುತ್ತೆ ಒಬದಾಯ. ಯೆಹೋವನಿಂದ ಬಂದ ಸಮಾಚಾರವನ್ನು ಕೇಳಿದ್ದೇವೆ. ಆತನು ದೂತನ ಮೂಲಕ ಜನಾಂಗಗಳಿಗೆ ಹೀಗೆ ಹೇಳಿ ಕಳುಹಿಸಿದ್ದಾನೆ, ಹೊರಟಿರಿ, ಯುದ್ಧಕ್ಕೆ ಹೊರಟು ಏದೋಮಿನ ಮೇಲೆ ಬೀಳೋಣ. ಏದೋಮೆ, ಇಗೋ ನೀನು ಜನಾಂಗಗಳಲ್ಲಿ ಹೀನವಾಗುವಂತೆ ಮಾಡಿದ್ದೇನೆ. ಬಹು ತಾತ್ಸಾರಕ್ಕೆ ಈಡಾಗಿದ್ದಿ. ಉನ್ನತ ಸ್ಥಾನದಲ್ಲಿ ಬಂಡೆಯ ಬಿರುಕುಗಳೊಳಗೆ ವಾಸಿಸುತ್ತಾ ನನ್ನನ್ನು ನೆಲಕ್ಕೆ ಇಳಿಸಬಲ್ಲವರು ಯಾರು ಅಂದುಕೊಳ್ಳುವ ಜನವೇ, ನಿನ್ನೆದೆಯ ಹೆಮ್ಮೆಯು ನಿನ್ನನ್ನು ಮೋಸಗೊಳಿಸಿದೆ. ನೀನು ಹದ್ದಿನಂತೆ ಮೇಲಕ್ಕೆ ಏರಿದರು, ನಿನ್ನ ಗೂಡು ನಕ್ಷತ್ರ ಮಂಡಲದಲ್ಲಿ ನೆಲೆಗೊಂಡಿದ್ದರು, ಅಲ್ಲಿಂದ ನಿನ್ನನ್ನು ಇಳಿಸಿ ಬಿಡುವೆನು. ಇದು ಯೆಹೋವನ ನುಡಿ. ಕಳ್ಳರು ನಿನ್ನಲ್ಲಿ ನುಗ್ಗಿದರೆ, ರಾತ್ರಿ ವೇಳೆಯಲ್ಲಿ ಕಂಜುಗಳ್ಳರು ನಿನ್ನ ಮೇಲೆ ಬಿದ್ದರೆ, ಬೇಕಾದಷ್ಟು ಮಾತ್ರ ದೋಚಿಕೊಂಡು ಹೋಗುವರಲ್ಲವೇ? ಆಗ ನೀನು ಎಷ್ಟೋ ಭಂಗಪಟ್ಟಿದ್ದಿ. ದ್ರಾಕ್ಷೆಯ ಹಣ್ಣನ್ನು ಕೀಳುವವರು ನಿನ್ನ ಕಡೆಗೆ ಬಂದರೆ ಹಕ್ಕನ್ನು ಉಳಿಸುವುದಿಲ್ಲವೋ? ಓಹೋ, ಏಸಾವಿನ ಆಸ್ತಿಯು ಎಷ್ಟೋ ಹುಡುಕಲ್ಪಟ್ಟಿದೆ, ಅದರ ನಿಧಿ ನಿಕ್ಷೇಪಗಳು ಎಷ್ಟೋ ತಡಕಲ್ಪಟ್ಟಿವೆ. ನಿನ್ನ ಮಿತ್ರ ಮಂಡಳಿಯವರೆಲ್ಲರೂ ನಿನ್ನನ್ನು ನಿನ್ನ ಎಲ್ಲೆಯ ಆಚೆಗೆ
ನೂಕಿ ಬಿಟ್ಟಿದ್ದಾರೆ. ನಿನ್ನ ಆಪ್ತರು ನಿನ್ನನ್ನು ವಂಚಿಸಿ ಸೋಲಿಸಿದ್ದಾರೆ. ನಿನ್ನ ಅನ್ನ ತಿಂದವರು ಅವಿವೇಕಿಯಾದ ನಿನಗೆ ಉರುಳೊಡ್ಡಿದ್ದಾರೆ. ಯೆಹೋವನು ಇಂತೆನ್ನುತ್ತಾನೆ, ಆ ದಿನದಲ್ಲಿ ನಾನು ಏದೋಮಿನೊಳಗಿಂದ ಜ್ಞಾನಿಗಳನ್ನು ಅಳಿಸದೆ ಬಿಟ್ಟೇನೋ, ಏಸಾವಿನ ಪರ್ವತದೊಳಗಿಂದ ವಿವೇಕವನ್ನು ಕಿತ್ತು ಹಾಕದೆ ಇದ್ದೇನೋ. ತೇಮನೆ, ನಿನ್ನ ಶೂರರು ಧೈರ್ಯಗೆಟ್ಟು ಎಲ್ಲರೂ ಹತರಾಗಿ ಏಸಾವಿನ ಪರ್ವತದೊಳಗಿಂದ ನಿರ್ಮೂಲರಾಗುವರು. ಸಾಕು. Let's pray. ಅಪ್ಪ, ಈ ಒಂದು ವಾಕ್ಯವನ್ನು ಸ್ವಾಮಿ ನೀವು ಕೊಟ್ಟನ್ನು ಕೃಪೆಗಾಗಿ ನಿಮಗೆ ಸ್ತೋತ್ರ. ಅಪ್ಪ, ಅದರ ಮುಖಾಂತರವಾಗಿ ಪವಿತ್ರಾತ್ಮನೇ ನಮ್ಮೊಟ್ಟಿಗೆ ನೀವು ಮಾತನಾಡುವಂತಹ ದೇವರಾಗಿದ್ದು ಸ್ವಾಮಿ. ಲಾರ್ಡ್, ಕರೆಕ್ಟ್ ಅಸ್. ಅಪ್ಪ, ನಮ್ಮನ್ನು ತಿದ್ದು ಸ್ವಾಮಿ. ಲಾರ್ಡ್, ಹೆಲ್ಪ್ ಅಸ್ ಟು ರಿಫ್ಲೆಕ್ಟ್ ಯು. ಅಪ್ಪ, ನಿಮ್ಮನ್ನು ನಾವು ಅಪ್ಪ ನಿಮ್ಮ ಸ್ವರೂಪವನ್ನು ಸ್ವಾಮಿ ನಾವು ಮತ್ತೊಬ್ಬರಿಗೆ ತೋರಿಸಿ ನಿಮ್ಮ ಕೃಪೆ ನಮ್ಮ ಮೇಲೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ತಂದೆ. ಆಲ್ರೈಟ್, ಸೊ ಬಹಳ ಒಂದು ನಾಟ್ ಅ ವೆರಿ ಗುಡ್ ಪ್ಯಾಸೇಜ್ ಟು ರೀಡ್. ಬೆಳಗ್ಗಿನ ಸಮಯದಲ್ಲಿ ಓದುವಂತಹ ಒಂದು ವಾಕ್ಯ ಭಾಗವಲ್ಲ ಅಲ್ಲ. ದೇವರು ಅನೇಕ ಡಿಸ್ಟ್ರಾಕ್ಷನ್, ಶಾಪಗಳನ್ನ ಬಿಡುವುದನ್ನ ನಾವು ಈ ಸತ್ಯವೇದದಲ್ಲಿ ಓದಿರಬಹುದು ಈ ಒಂದು ವಾಕ್ಯ ಭಾಗದಲ್ಲಿ. ಸೊ ಈ ವಾರದ ಸಂದೇಶದ ಹೆಸರು, ನಾನು ಆರಿಸಿಕೊಂಡ ಸಂದೇಶದ ಹೆಸರು, ನಿನ್ನ ಸಹೋದರನು ಅಥವಾ ನಿನ್ನ ನೆರೆಯವನು, ನಿನ್ನ ಸಹೋದರಿ ಕಷ್ಟದಲ್ಲಿರುವಾಗ ಸುಮ್ಮನೆ ಇರಬೇಡ. ಏನಲ್ಲಿ ನಿನ್ನ ಸಹೋದರಿ ಅಥವಾ ಸಹೋದರ ಅಥವಾ ನೆರೆಯವನು ಕಷ್ಟದಲ್ಲಿರುವಾಗ ಹೇಗಿರ್ಬೇಡ? ಸುಮ್ಮನೆ ಇರಬೇಡ. ಪಕ್ಕದಲ್ಲಿ ನೋಡಿ ಹೇಳಿ, ಸುಮ್ಮನೆ ಇರಬೇಡ ಅಂತ ಹೇಳಿ. ಸುಮ್ಮನೆ ಇರಬೇಡ. ಯಾಕೆ ದೇವರು ಈದೋಮರ ಮೇಲೆ ಇಷ್ಟು ಕೋಪ? ಈ ವಾಕ್ಯ ಭಾಗವನ್ನು ನಾನು ಓದ್ತಾ ಇರುವಾಗ ಬಹಳ ಚಿಕ್ಕದಾದಂತ ಒಂದು ಲೆಟರ್ ಅಲ್ಲ, ಪುಸ್ತಕ. ಯಾಕೆ ನನ್ನಲ್ಲಿ 3 ಪ್ರಶ್ನೆ ಕಾಡ್ತಾ ಬಂತು. ಯಾಕೆ ದೇವರು ಈದೋಮರ ಮೇಲೆ ಇಷ್ಟು ಕೋಪ? ಅಳಿಸ್ಬಿಡ್ತೀನಿ, ಈ ಕಷ್ಟ ನಿನ್ ಮೇಲೆ ಬಂದಿದೆ, ಜ್ಞಾನಿಗಳನ್ನ ತಗೊಂಡು ಹೋಗ್ತೀನಿ, ಅನೇಕ ವಾಕ್ಯಗಳನ್ನ ದೇವರು ಹೇಳಿದ್ದಾರೆ. ಯಾಕೆ ಇಷ್ಟು ಕೋಪ ದೇವರಿಗೆ ಈದೋಮರ ಮೇಲೆ? ಒಂದು. ಎರಡನೇ ಪ್ರಶ್ನೆ ಏನಂತ ಹೇಳಿದ್ರೆ, ಯಾರು ಈ ಏದೋಮರು? ಇಸ್ರೇಲರ್ ನಮ್ಗೆ ಗೊತ್ತು, ಯಾರು ಇದು ಏದೋಮರು? ಮೂರನೇ ಪ್ರಶ್ನೆ, ಏನ್ ಮಾಡಿದ್ರು? ಹೇಳಿ, ಮೊದಲನೇ ಪ್ರಶ್ನೆ ಯಾರು ಏದೋಮರು? ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಯಾಕೆ ದೇವರಿಗೆ ಏದೋಮರ ಮೇಲೆ ಇಷ್ಟು ಕೋಪ? ಎರಡನೇದು, ಯಾರು ಏದೋಮರು? ಅವ್ರು ಏನ್ ಮಾಡಿದ್ರು? ಓಕೆನಾ? ಅದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಸ್ವಲ್ಪ ನಾವು ಚರಿತ್ರೆಯನ್ನ ನಾವು ಹೋಗಿ ನೋಡಬೇಕು. ಹಿಂದೆ ಫ್ಲಾಶ್ ಬ್ಯಾಕ್ ಅನ್ನ ನೋಡುವಾಗ ನಮ್ಗೆ ಯಾರು ಈ ಏದೋಮರು, ಯಾಕೆ ಒಬದಾಯ ಪುಸ್ತಕ ಬರೆಯಲ್ಪಟ್ಟಿತ್ತು, ಯಾಕೆ ದೇವರು ಇಷ್ಟು ಕೋಪವಾಗಿದ್ದಾರೆ ಅಂತ ಹೇಳಿ ಸ್ವಲ್ಪ ನಾವು ಗಮನವಾಗಿ ಹಿಂದೆ ತಿರುಗಿ ಹೋಗಿ ನೋಡ್ಬೇಕಾಗಿರುತ್ತೆ. ಓಕೆನಾ? ಸೊ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೋಗಿ ಬ್ಯಾಕ್ ಡ್ರಾಪ್ ನ ಕೊಟ್ಟು ಮತ್ತೆ ನಾನು ಈ ಪ್ಯಾಸೇಜ್ಗೆ ಬರ್ತೀನಿ. ನಿಮ್ಗೆಲ್ಲರೂ ಗೊತ್ತಿದೆಯಲ್ಲ ಅಬ್ರಹಾಮ್ ಗೊತ್ತಲ್ಲ? ಓಕೆ, ಅಬ್ರಹಾಮನಿಗೆ ಮಗ ಹುಟ್ಟಿದ ಯಾರು? ಈಸಾಕ್. ಓಕೆ, ವೆರಿ ಗುಡ್. ಸೊ ಈಸಾಕನಿಗೆ 2 ಮಕ್ಕಳಿದ್ರಲ್ಲ, ಓಕೆ, ಏಸಾ ಮತ್ತೆ. ಸೊ ಯಾಕೋಬನ ಬಗ್ಗೆ ನಮ್ಗೆ ಬಹಳ ಚೆನ್ನಾಗಿ ತಿಳಿದಿದೆ. ಲಾಸ್ಟ್ ಟೈಮ್ ನಾನು ಬಂದಿರುವಾಗ ಯಾಕೋಬನ ಬಗ್ಗೆ ನಾನು ನಿಮ್ಮೊಟ್ಟಿಗೆ ಮಾತನಾಡಿದ್ದೆ. ಈಸಾಕ್ ಇಲ್ಲ, ಅಬ್ರಹಾಮನ ಬಗ್ಗೆ ಮಾತನಾಡಿದ್ದೆ. ಸೊ ಯಾಕೋಬನ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತಿದೆ ಅಲ್ಲ, ಹೌದಾ ಇಲ್ವಾ? ಯಾಕೋಬನಿಗೆ ಇನ್ನೊಂದು ಹೆಸರಿತ್ತು, ಏನಲ್ಲಿ? ಸೊ ಈಸಾನಿಗೂ ಇನ್ನೊಂದು ಹೆಸರಿತ್ತು, ಏನ್ ಹೇಳಿ ನೋಡೋಣ? ಇಡೋಮ್ ಅಂತ ಹೇಳ್ತಾರೆ. ಈಸಾನಿಗೆ ಇನ್ನೊಂದು ಹೆಸರಿತ್ತಂತೆ, ಅದೇನಂತೇಳಿ? ಎದೋಮ್. He was the father of Edomites ಅಂತ ಹೇಳುತ್ತೆ ಸತ್ಯವೇದದಲ್ಲಿ. ನಾವು ಆದಿಕಾಂಡ 36ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಏದೋಮರ ತಂದೆಯಾಗಿದ್ದಿದ್ದು ಯಾರು? ಓಕೆ, ಸೊ ಈದೋಮರು ಯಾರು? ಏಸನ ಸಂತತಿ, ಏಸನ ನಂತರ ಬಂದ ಸಂತತಿ. ಸೊ ಇಸ್ರೇಲರಿಗೆ ಅವ್ರು ಯಾರು? ದೊಡ್ಡಪ್ಪನ ಮಕ್ಕಳು. ಯಾರಲ್ಲಿ? ದೊಡ್ಡಪ್ಪನ ಮಕ್ಕಳು ಅಷ್ಟೇ. ಓಕೆ, ಸೊ ಇದೇ ಇವರ ಬ್ಯಾಕ್ ಗ್ರೌಂಡ್, ರೈಟ್? ಸೊ ಇವರ ಮಧ್ಯದಲ್ಲಿ ಏನಾಯ್ತು? ಯಾಕೆ, ಯಾರು ಅಂತ ಹೇಳಿ ನಾವು ಯಾರು ಅಂತ ಹೇಳಿ ನೋಡಿದ್ವಿ.
ಯಾಕೋಬರು ಯಾವತ್ತೂ ಸಹ ಈದೋಮರನ್ನ ಬಂದ್ಬಿಟ್ಟು ತನ್ನ ದೊಡ್ಡಪ್ಪನ ಮಕ್ಕಳಾಗಿ ನೋಡ್ತಾ ಇದ್ರು, ಸ್ವಂತದವರಾಗಿ ನೋಡ್ತಾ ಇದ್ರು ಅಂತ ಹೇಳಿ ನಾವು ಸತ್ಯವೇದದಲ್ಲಿ ನಾವು ಓದ್ತೇವೆ. ಓಕೆ, ಅವ್ರನ್ನ ಯಾವತ್ತೂ ಸ್ವಂತದವರಾಗಿ ನೋಡ್ತಾ ಇದ್ರು. ಆದ್ರೆ ಏದೋಮರು ಯಾವತ್ತೂ ಸಹ ಇಸ್ರಾಯೇಲರನ್ನ ಸ್ವಂತದವರಾಗಿ ನೋಡಿಲ್ಲ. ಯಾಕೆ ಹೇಳಿ? ಯಾಕೆ ಯಾಕೆ? ಏನೋ ಒಂದು ಭಯ ಇತ್ತು ಅವರಲ್ಲಿ, ಏನೋ ಒಂದು ಭಯ ಇತ್ತು. ಏಸ ಏನ್ ಮಾಡ್ದ? ಏಸನಿಗೆ ಯಾಕೋಬ ಸ್ವಲ್ಪ ಬರ್ತ್ ರೈಟ್ ನ ತಗೊಂಡು, ಬ್ಲೆಸ್ಸಿಂಗ್ಸ್ ಅನ್ನ ತಗೊಂಡು ಓಡೋಗ್ಬಿಟ್ಟ. ಏಸನಿಗೆ ತಮ್ಮನ ಮೇಲೆ ಕೋಪ ಇತ್ತು, ಹೆಂಗಾದ್ರೂ ಮುಗಿಸ್ಬಿಟ್ಟು ತುಂಬಾ ಕೋಪ ಇತ್ತು. ಆದ್ರೆ ನಾವು ಸತ್ಯವೇದದಲ್ಲಿ ನೋಡ್ತೇವೆ, ಸ್ವಲ್ಪ ಕಾಲದ ನಂತರ ಅವರಿಬ್ಬರು ಸಮಾಧಾನಕ್ಕೆ ಒಳಗಾಗ್ತಾರೆ. ಹೌದ್ರೆ ಏಸನು ಯಾಕೋಬನು ಇಬ್ರು ಸಮಾಧಾನ ಆಗಿ, ಏಸ ಹೇಳ್ತಾನೆ ನಿನ್ನ ನೊಟ್ಟಿಗೆನೆ ಬಂದ್ಬಿಡು ಅಂತ ಹೇಳುವಾಗ ಯಾಕೋಬ ಹೇಳ್ತಾನೆ ಇಲ್ಲಪ್ಪ, ನಾನು ಈ ದಾರಿಯಲ್ಲಿ ಹೋಗ್ತೀನಿ, ನೀನು ಈ ದಾರಿಯಲ್ಲಿ ಹೋಗು ಅಂತ ಹೇಳಿ ಮತ್ತೆ ಅವರು ಸಮಾಧಾನ ಆದ್ಮೇಲೆ ಮತ್ತೆ ಇಬ್ರು ಬೇರೆ ಬೇರೆ ದಾರಿಗೆ ಹೋಗ್ತಾರೆ. ಆದ್ರೂ ಸಹ ಸಮಾಧಾನ ಆದ ನಂತರ ಈದೋಮರಿಗೆ ಯಾವತ್ತೂ ಇವ್ರ ಮೇಲೆ ಒಂದು ಚಿಕ್ಕ ಇರಿಟೇಷನ್, ಭಯ. ಏನ್ ಹೇಳಿ? ಭಯ. ಇವನ ಸ್ವಲ್ಪ ಒಳಗ್ ಬಿಟ್ರೆ ಏನ್ ಮಾಡ್ಬಿಡ್ತಾನೆ, ನಮ್ಮನ್ನ ಇರೋದನ್ನ ಕಿತ್ಕೊಂಡು ಹೋಗ್ಬಿಡ್ತಾನೆ ಅಂತ ಹೇಳಿ ಆಲ್ವೇಸ್ ಆನ್ ಫಿಯರ್, ಚಿಕ್ಕ ಭಯ ಇತ್ತಂತೆ ಇವ್ರ ಮೇಲೆ. ಯಾವತ್ತೂ ಇವರು ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳಿಗೆ ಚುಚ್ಚುತ್ತಾನೆ ಇದ್ರಂತೆ. ದೇ ಆರ್ ನಾಟ್ ಹೆಲ್ಪ್ಫುಲ್. ಯಾವತ್ತೂ ಅವರು ಸಹಾಯವನ್ನ ಮಾಡುವವರಾಗಿರ್ಲಿಲ್ಲ. ನಂಬರ್ಸ್ ಅರಣ್ಯಕಾಂಡ 20ನೇ ಅಧ್ಯಾಯ 14ರಿಂದ 21ವರೆಗೂ ನಾವು ಆ ವಚನವನ್ನು ಓದ್ತಾ ಇದ್ರೆ ಅರ್ಥ ಆಗುತ್ತೆ. ಐಗುಪ್ತ ದೇಶದಿಂದ ಇಸ್ರೇಲರನ್ನು ದೇವರು ಬಿಡಿಸಿ ಮೋಶೆ ಮುಖಾಂತರ ಅವರು ಕಾನಾನ್ ದೇಶಕ್ಕೆ ಅವರು ಕರ್ಕೊಂಡು ಹೋಗುವಾಗ ಅವರು ಈ ಏದೋಮ್ ಅನ್ನುವಂತಹ ಸ್ಥಳವನ್ನು ದಾಟಬೇಕಾಗಿತ್ತು. ಯಾರು? ಇಸ್ರೇಲರು. ಅವಾಗ ಇಸ್ರೇಲರು ಹೇಳ್ತಾರೆ, ಯಪ್ಪ ನಾವು ಬರ್ಲಾ, ನಾವು ಇನ್ನು ದಾಟಿ ಹೋಗ್ಲಾ ಅಂತ ಹೇಳುವಾಗ ಅಲ್ಲಿದ್ದ ಏದೋಮರು ಹೇಳ್ತಾರೆ, ಏನ್ ಮಾಡಲ್ಲ, ಬಿಡೋಲ್ಲ, ಒಪ್ಪೋದಿಲ್ಲ. ಅವಾಗ ಮೋಶೆ ಅವರು ಕೇಳ್ತಾರೆ, ಅಟ್ಲೀಸ್ಟ್ ನಮ್ಗಿರುವಂತ ಪ್ರಾಣಿಗಳಿಗೆ ಸ್ವಲ್ಪ ನೀರು ಕೊಡ್ರಪ್ಪ. ಏನ್ ಕೊಡ್ರಿ? ಕುಡ್ಕೊಂಡು ಹೋಗ್ಬಿಡ್ತೀವಿ ಅಂತ ಹೇಳುವಾಗ ಅವ್ರು ಹೇಳ್ತಾರೆ, ಇದೊಬ್ಬರು ನೀನೇನಾದ್ರೂ ಕಾಲಿಕ್ಕಿದ್ರೆ ನಿನ್ಮೇಲೆ ಯುದ್ಧಕ್ಕೆ ಬರ್ತೇನೆ, ನೀನ್ ಬರಂಗಿಲ್ಲ, ಟೇಕ್ ಅನದರ್ ರೂಟ್ ಅನ್ಕೋ, ಬೇರೆ ದಾರಿ ಇಟ್ಟು ಹೋಗು ಅಂತ ಹೇಳಿ ಒಪ್ಲೇ ಇಲ್ವಂತೆ. ಸೊ ಅವಾಗ ಮೋಸೆ ಮತ್ತೆ ಇಸ್ರೇಲ್ ಮಕ್ಳು ಏನ್ ಮಾಡ್ತಾರೆ, ಆ ದಾರಿಯಿಂದ ಹೋಗದೆ ಬೇರೆ ದಾರಿ ಇಟ್ಕೊಂಡು. ಸೊ ಯಾವತ್ತೂ ಸಹ ಅಲ್ಲಿ ಫೆಲಿಸ್ತೀನರ ಕೈಗೆ ಕೈ ಜೋಡಿಸಿ ಇಸ್ರೇಲ್ ಮೇಲೆ ಯುದ್ಧಕ್ಕೆ ಬಂದ್ರು. ಅನೇಕ ವಿಷಯಗಳು ಇವರು ಮಾಡ್ತಾನೆ ಇದ್ರಂತೆ. ಯಾರು? ಕೊನೆಯದಾಗಿ ಒಂದು ವಿಷಯನ ಮಾಡ್ತಾರೆ, ಕೊನೆಯದಾಗಿ ಕ್ಲೈಮ್ಯಾಕ್ಸ್. ಅವಾಗಲೇ ಬಂದ್ಬಿಟ್ಟು ದೇವರಿಗೆ ಕೋಪ ಉಬ್ಬಿ ಬರುತ್ತೆ. He gets very angry. ಅದೇ ಈ ಓಬದಾಯದಲ್ಲಿ ಬರೆಯಲ್ಪಟ್ಟಿದೆ. ಏನ್ ಮಾಡಿದ್ರಂತೆ ಅಂತ ನಾವು ನೋಡುವಾಗ ಸುಮಾರು 587ರಲ್ಲಿ ಇಸ್ರೇಲರನ್ನ ದಾಳಿ ಮಾಡಲಿಕ್ಕೆ ಬಾಬಿಲೋನಿಯರು ಬಂದ್ರಂತೆ. ಯಾರು ಹೇಳಿ? ಬಾಬಿಲೋನಿಯರು ಬಂದು ದಾಳಿ ಮಾಡಿ ಎಲ್ಲವನ್ನೂ ತೆಗೆದುಕೊಂಡು ಏನ್ ಮಾಡಿದ್ರು, ಶಾದ್ರಾಕ್, ಮೇಷಾಕ್, ಅಬೇದ್ನೆಗೋ ಸ್ಟೋರಿ ಗೊತ್ತಿದೆಯಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಬಾಬಿಲೋನ್ಗೆ ಎತ್ಕೊಂಡು ಹೋಗ್ಬಿಟ್ರು. ಈ ಬಾಬಿಲೋನ್ ದಾಳಿ ಮಾಡುವಾಗ ಬಹಳ ಭಯಂಕರವಾಗಿ ದಾಳಿ ಮಾಡ್ತಾ ಇದ್ರು. ಬೇರೊಬ್ರು ಯಾರಾದ್ರೂ ಬಂದು ದಾಳಿ ಮಾಡುವಾಗ ಏನ್ ಮಾಡ್ಬಿಟ್ರು, ಎಲ್ಲ ತಗೊಂಡು ಗೋಲ್ಡ್ ಎಲ್ಲ ಎಲ್ಲಾರನ್ನ ಸಾಯಿಸ್ಬಿಟ್ಟು ಹೋಗ್ತಾ ಇದ್ರು. ಆದ್ರೆ ಬಾಬಿಲೋನಿಯರು ಬಂದ್ಬಿಟ್ಟು ಏನ್ ಮಾಡ್ತಾ ಇದ್ದಂದ್ರೆ, ಅಲ್ಲಿದ್ದಂತ ವಯಸ್ಸಾದವ್ರನ್ನ ಸಾಯಿಸ್ಬಿಟ್ಟು ಯಂಗ್ಸ್ಟರ್ಸ್, ಯವನಸ್ಥರನ್ನ ಏನ್ ಮಾಡ್ತಾರೆ, ಕರ್ಕೊಂಡು ಬಾಬಿಲೋನ್ಗೆ ಹೋಗ್ಬಿಟ್ಟು ಅವ್ರನ್ನ ಬ್ಯಾಬಿಲೋನಿಯರಾಗಿ ಮಾರಿಸ್ತಾ ಇದ್ದಾರೆ. ಬ್ಯಾಬಿಲೋನಿಸಂ ಅಂತ ಹೇಳ್ತಾರೆ. ಅದಕ್ಕೆ ಏನಂತ ಹೇಳಿದ್ರೆ, ಅಲ್ಲಿ ಹೋಗಿ ಅವ್ರಿಗೆ ಬೇಕಾದನ್ನೆಲ್ಲ ಕೊಟ್ಟು ಅವ್ರನ್ನ ಏನ್ ಮಾಡ್ಬಿಡ್ತಾರೆ, ಅವ್ರು ಕಲಿತಿದ್ದನ್ನೆಲ್ಲ ಮರೆತು ಬಾಬಿಲೋನಿಗೆ ಸೇವೆ ಮಾಡೋದಕ್ಕೆ ಅವ್ರು ಸಿದ್ಧರಾಗೋದಕ್ಕೆ ಅವ್ರು ಏನ್ ಮಾಡ್ತಾರೆ,
ಈ ಕಾರ್ಯಗಳನ್ನ ಮಾಡ್ತಾರೆ. ಸೊ ಅವಾಗ ಇಸ್ರೇಲರನ್ನ ಎಲ್ಲಾ ಯವನಸ್ಥರನ್ನ ಕರ್ಕೊಂಡು ಹೋಗುವಾಗ ಅಲ್ಲಿ ಇದನ್ನೆಲ್ಲ ನಾನು ಮಾಡೋದಿಲ್ಲ ಅಂತ ಎದ್ದು ನಿಂತವರು 4 ಜನ. ಅಲ್ಲಿ ಹೋಗಿ ಅವ್ರು ಕಷ್ಟ ಏನ್ ಕೊಡೋದಿಲ್ಲ. ಯವನಸ್ಥರಿಗೆ ಬೇಕಾದ ಕೊಡ್ತಾರೆ. ಚೆನ್ನಾಗಿ ತಿನ್ನು, ಚೆನ್ನಾಗಿ ಮಾಡ್ಕೋ, ಚೆನ್ನಾಗಿ ಮಾಡ, ಆದ್ರೆ ಇದೇ ರೂಲ್ಸ್ ಇದೆ, ನಾವು ಫಾಲೋ ಮಾಡ್ತೀವಿ. ಬಾಬಿಲೋನ್ ಅವರು ದಾಳಿ ಮಾಡೋದು ಮಾತ್ರ ಅಲ್ಲ, ಅಲ್ಲಿದ್ದಂತಹ ಯವನಸ್ಥರನ್ನ ಕರ್ಕೊಂಡು ಹೋಗಿ ಏನ್ ಮಾಡ್ಬಿಡ್ತಾ ಇದ್ರು, ಅವ್ರನ್ನ ಅವರ ಜನಾಂಗಗಳಾಗಿ ಮಾರ್ಪಡಿಸ್ತಾ ಇದ್ರು. ಸೊ ಈ ಬಾಬಿಲೋನ್ ಬಂದ್ಬಿಟ್ಟು ದಾಳಿ ಮಾಡ್ಲಿಕ್ಕೆ, ಇಸ್ರೇಲರ ಮೇಲೆ ದಾಳಿ ಮಾಡ್ಲಿಕ್ಕೆ ಬರುವ ಸಮಯದಲ್ಲಿ ಇವ್ರೇನ್ ಮಾಡಿದ್ರಂದ್ರೆ, ನಮ್ಮ ಏದೋ ದೊಡ್ಡಪ್ಪನ ಮಕ್ಕಳು ಅವ್ರೇನ್ ಮಾಡಿದ್ರಂದ್ರೆ ಸುಮ್ಮನೆ ನಿಂತ್ಕೊಂಡಿದ್ರಂತೆ. ಬರೆಯಲ್ಪಟ್ಟಿದೆ. ಏನ್ ಮಾಡಿದ್ರು? ಸುಮ್ಮನೆ ನಿಂತಿದ್ರಂತೆ. ವಾಕ್ಯ ಭಾಗವನ್ನು ನಾವು ನೋಡುವಾಗ 11ನೇ ವಚನದಲ್ಲಿ ಹೇಳುತ್ತೆ, ನಾವು 10ವರೆಗೂ ಓದಿದ್ವಿ. 11ನೇ ವಚನದಲ್ಲಿ ಇದೆ, ಅವನ ಅಪಾಯ ಕಾಲದಲ್ಲಿ ನೀನು ಸುಮ್ಮನೆ ನೋಡುತ್ತಿರಬಾರದಾಗಿತ್ತು. ಓಕೆ, ಸ್ಟಾಪ್ ದೇರ್. ನಿನ್ನ ತಮ್ಮನ ಅಪಾಯದ ಸಮಯದಲ್ಲಿ ಏನ್ ಮಾಡ್ತಾ ಇದ್ದೆ ನೀನು? ಸುಮ್ಮನೆ ನಿಂತ್ಬಿಟ್ಟೆ, ಸುಮ್ಮನೆ ನಿಂತಿದ್ದೆ. ಮತ್ತೆ ಏನ್ ಮಾಡಿದ್ರಂತೆ, ಅವರು ಇಕ್ಕಟ್ಟಿನ, ಈ ತಮ್ಮಂದಿರು ಇಕ್ಕಟ್ಟಿನ ಸಮಯದಲ್ಲಿ ಇವರು ಬಹಳ ಕೀಲಾಗಿ ಮಾತಾಡಿದಂತೆ. ಏನೆಲ್ಲ ಮಾಡಿದೆ ನೀನು, ಬೀಳು, ಬೇಕು ನಿನಗೆ, ಬುದ್ಧಿ ಬರಲಿ ಅಂತ ಹೇಳಿ ಮಾತಾಡತೊಡಗಿದ್ರಂತೆ ಕೀಲಾಗಿ. ಏನೆಲ್ಲ ಮಾಡಿರ್ಬೋದು ನಮ್ ಚಿಕ್ಕಪ್ಪ, ಇವರೆಲ್ಲ ಏನೆಲ್ಲ ಮಾಡೋದು, ಜಂಬ ಹಚ್ಕೊಂಡ್ರಿ, ತಿನ್ರಿ ಈಗ ಅಂತೇಳಿ ಕೀಲಾಗಿ ಮಾತನಾಡತೊಡಗಿದ್ರಂತೆ. ಆಮೇಲೆ ಏನ್ ಮಾಡಿದ್ರು ಅಂತ ನೋಡಿದ್ರೆ 12ನೇ ವಚನದಲ್ಲಿ ಹೇಳಲ್ಪಡುತ್ತೆ, ಅವರು ಆ ದಾಳಿ ಮಾಡ್ತಾ ಇರುವಾಗ, ಅವರನ್ನ ಸಾಯಿಸ್ತಾ ಇರುವಾಗ ಇವರು ಸಂತೋಷ ಪಟ್ಟರಂತೆ. ರಿಜಾಯ್ಸ್, ಸತ್ಯವೇದದಲ್ಲಿ ಸಂತೋಷ ಪಟ್ಟರಂತೆ. ಅವ್ರು ಬಂದು ಇವ್ರನ್ನ ಹೊಡಿತಾ ಇದ್ದಾರೆ, ಕರ್ಕೊಂಡು ಹೋಗ್ತಾ ಇದ್ದಾರೆ, ಸಾಯಿಸ್ತಾ ಇದ್ದಾರೆ. ಇವ್ರು ಬಂದು ಏನ್ ಮಾಡ್ಬೇಕಾಗಿತ್ತು? ಅಟ್ಲೀಸ್ಟ್ ಹೆಲ್ಪ್ ಮಾಡಿಲ್ಲ ಅಂದ್ರೆ ದುಃಖ ಆದ್ರೂ ಪಡಬೇಕಾಗಿತ್ತಲ್ಲ, ಸಂತೋಷ ಪಡ್ತಾ ಇದ್ದಾರೆ. ಮೇ ಬಿ ದೇವರ ಸಿಂಗಿಂಗ್ ಸಾಂಗ್, ಸಂತೋಷ ಅಲ್ವಾ? ನಾವು ಕೆಲವೊಮ್ಮೆ ಮಾಡ್ತೀವಲ್ಲ, ಯಾರಾದ್ರೂ ನಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ, ಅವರು ಸ್ವಲ್ಪ ಕಷ್ಟದಲ್ಲಿದ್ರೆ ಒಂದೇ ಸಂತೋಷ, ತೆಗಿ ಕಾರು, ನಡಿ ಕಂಪ್ನಿಗೆ ಹೋಗಿ ಚೆನ್ನಾಗಿ ಊಟ ಮಾಡೋಣ, ಸೆಲೆಬ್ರೇಟ್ ಮಾಡೋಣ. ಸೊ ಏದವರು ಏನ್ ಮಾಡ್ತಾ ಇದ್ರು, ತಮ್ಮನ ಮಕ್ಕಳು ಕಷ್ಟದಲ್ಲಿರುವಾಗ ರಿಜಾಯ್ಸಿಂಗ್, ಸಂತೋಷ ಪಡ್ತಾ ಇದ್ರು. ಮತ್ತೆ ಏನ್ ಮಾಡಿದ್ರು ಅಂತ ಹೇಳಿ ನಾವು 12-13 ಓದುವಾಗ, ವಚನವನ್ನು ಓದುವಾಗ ನಮ್ಗೆ ಅರ್ಥ ಆಗತ್ತೆ, ಅವರ ಆಸ್ತಿಯನ್ನ ಹೋಗಿ ಇವರು ತೆಗೆದುಕೊಂಡ್ರಂತೆ. ಇಲ್ಲಿ ಯಾರು ದಾಳಿ ಮಾಡ್ಲಿಕ್ಕೆ ಬಂದಿದ್ದು? ಬಾಬಿಲೋನಿಯ ಅಲ್ವಾ? ಏದವರು ಏನ್ ಮಾಡ್ತಾ ಇದ್ರು, ಹಂಗೆ ಹೋಗಿ ನುಗ್ಗಿ ಸ್ವಲ್ಪ ನಮ್ದು ತಗೋ, ನಮ್ದೇ ಇದೆ ಅಂತ ಹೇಳಿ ಅಲ್ಲಿದ್ದಂತ ಸ್ವಲ್ಪ ಆಸ್ತಿಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ಬೇರೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅಲ್ಲಿದ್ದಂತ ಇಸ್ರೇಲರು ಸ್ವಲ್ಪ ಪ್ರಾಣ ಭಯದಿಂದ ಓಡೋಗ್ತಾ ಇರುವಾಗ ಅವ್ರೇನ್ ಮಾಡಿದ್ರಂತೆ, ಅಡ್ಡಿ ನಿಂತ್ಕೊಂಡ್ರಂತೆ. ಪ್ರಾಣ ಭಯದಿಂದ ಸಾಯಿಸ್ತಾರೆ ಅಂತ ಓಡೋಗ್ತಾ ಇರುವಾಗ ಇವ್ರು ಬಂದು ಏನ್ ಮಾಡ್ಬಿಟ್ರು, ಹಂಗೆ ಅಡ್ಡ ನಿಂತ್ಕೊಂಡ್ಬಿಟ್ರು. ಇನ್ನು ಭಯಂಕರವಾದ ವಿಷಯ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಕೆಲವೊಬ್ರು ಪ್ರಾಣ ಭಯದಿಂದ ಬಚ್ಕೊಂತ ಇರುವಾಗ ಅವ್ರನ್ನ ಹಿಡಿದು ಶತ್ರುಗಳ ಕೈಗೆ ಒಪ್ಪಿಸಿ ಕೊಟ್ಟರು. ಯಾರ ಕೈಗೆ? ಬಾಬಿಲೋನರ ಕೈಗೆ. ಇಲ್ಲಿ ಬಚ್ಕೊಂಡಿದ್ಯಾ? ಓಕೆ ಬಾ ಅಂತೇಳಿ, ಅಣ್ಣ ಅವನು ಇಲ್ಲೇ ಇದ್ದಾನೆ, ನಾನು ಹೇಳೋದಿಲ್ಲ, ಕೇಳಿದಿರ? ಅದು ನಮ್ಮ ಮಕ್ಕಳು ಬಂದ್ಬಿಟ್ಟು ಈ ಐಡೆನ್ಸಿ ಆಡ್ತಾರೆ ಗೇಮ್. ಅವಾಗ ನಾನು ಅವಾಗ ಹೋಗ್ತಾ ಇದ್ರೆ ಯಾರಾದ್ರೂ ಒಬ್ರು ಪಾಪ ಹುಡುಕ್ತಾನೆ ಇರ್ತಾರೆ, ಓಕೆನಾ? ಅವಾಗ ನಾನು ಯಾರನ್ನಾದ್ರೂ ನೋಡ್ಬಿಟ್ರೆ ಮಕ್ಕಳನ್ನ, ನಾನು ನೋಡ್ಬಿಟ್ಟು ಅವ್ರು ಹೇಳ್ತಾನೆ, ಅವ್ನು
ಅಂಕಲ್ ಬೇಡ ಅಂಕಲ್ ಬೇಡ ಅಂಕಲ್ ಅಂತ ಹೇಳುವಾಗ ನಾನು ಹೇಳ್ತೀನಿ, ಈ ಹುಡುಗ ಇಲ್ಲೇ ಇದ್ದಾನೆ, ನಾನು ನಿನ್ಗೆ ಹೇಳೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ. ಚೆನ್ನಾಗಿ ಬೈಕೋರು ಮಕ್ಕಳು. ದಿಸ್ ಅಂಕಲ್ ನೋ ಇಸ್ ವೆರಿ ಬ್ಯಾಡ್. ಎದೆಮರು ಹಂಗ್ ಮಾಡ್ತಾ ಇದ್ರಂತೆ. ಪಾಪ ಪ್ರಾಣ ಭಯದಿಂದ ಅಣ್ಣ ಬೇಡ ಅಣ್ಣ ಅಂತ ಹೇಳಿ ಬಚ್ಕೊಂಡಿದ್ದವನ್ನ ಶತ್ರುಗಳ ಕೈಗೆ ಒಪ್ಪಿಸಿಕೊಡ್ತಾ ಇದ್ದಂತೆ. ಇರಿಟೇಷನ್, ಹರ್ಟ್, ಕೋಪ. ಏಸ ಸಮಾಧಾನ ಆದ ನಂತರ ಅವನಿಗಿದ್ದ ಸಂತತಿಗೆ ಏನ್ ಹೇಳ್ದ ಅಂತ ನಮ್ಗೆ ಗೊತ್ತಿಲ್ಲ. ಕೆಲವೊಮ್ಮೆ ನಾವು ಹೇಳ್ತೀವಲ್ಲ ನಮ್ಮ ಮಕ್ಕಳಿಗೆ, ನೀನೇನಾದ್ರೂ ಮಾಡು, ಅವ್ರು ಇದಾರ ನೋಡು, ಹತ್ರ ಸ್ವಲ್ಪ ಹುಷಾರಾಗಿರು. ಆ ವಯಸ್ಸಿನಲ್ಲಿ ಏನೆಲ್ಲ ಮಾಡುದು ಗೊತ್ತಾ, ದೊಡ್ಡಪ್ಪ, ನಿಮ್ ಮಾವ, ನಿಮ್ ತಾತ ಹುಷಾರಾಗಿರು, ಮನೆ ಕಾಲು ಅಲ್ಲಿ ಮುಟ್ಬಾರ್ದು ಅಂತೇಳಿ ನಮ್ಮ ಮಕ್ಕಳಿಗೆ ಏನ್ ಮಾಡ್ಬಿಡ್ತೀವಿ, ಸ್ವಲ್ಪ ಏನೋ ಸೂಚಿಸ್ತೀವಿ. ಆತರ ಏಸ ಸಮಾಧಾನ ಆದ ನಂತರ ಕೂಡ ಸಹ ಏನನ್ನ ಸೂಚಿಸಿದ ಅವರ ಮಕ್ಕಳಿಗೆ ಅಂತ ಗೊತ್ತಿಲ್ಲ. ಅವ್ರಿಗೆ ಯಾವಾಗ್ಲೂ ಇಸ್ರೇಲನ್ನು ಕಂಡ್ರೆ ಕೋಪ. ಹೆಂಗಾದ್ರೂ ಇವ್ರನ್ನ ಮುಗಿಸ್ಬಿಡ್ಬೇಕು, ಹೆಂಗಾದ್ರೂ ಇವ್ರ ಹತ್ರದಿಂದ ಕಿತ್ಕೊಂಡ್ಬಿಡ್ಬೇಕು, ಇವ್ರನ್ನ ನಮ್ಮ ದಾರಿಯಲ್ಲಿ ಕೂಡ ಏನ್ ಮಾಡ್ಬಾರ್ದು, ಬಿಡಬಾರ್ದು ಅಂತ ಹೇಳಿ ಇವರನ್ನ ಏನ್ ಮಾಡದಂತೆ, ಶತ್ರುಗಳ ಕೈಗೆ ಒಪ್ಪಿಸಿಕೊಟ್ಟಂತೆ. ಆಕ್ಚುಲಿ ಬ್ಯಾಬಿಲೋನ್ ಬಂದು ಅಟ್ಯಾಕ್ ಮಾಡೋದು ದೇವರಿಗೆ ಗೊತ್ತಿತ್ತು. ದೇವರಿಗೆ ಅದೊಂದು ಉದ್ದೇಶ, ನನ್ನ ಮಕ್ಕಳನ್ನ ಅವರ ಹತ್ರ, ದೇವರ ಹತ್ರ ಕರ್ಕೊಬೇಕಂತ ಹೇಳಿನೇ ಬ್ಯಾಬಿಲೋನ್ ಅವ್ರು ಬಂದು ಅವ್ರನ್ನ ಅವ್ರ ಮೇಲೆ ದಾಳಿ ಮಾಡೋದು. ಆದ್ರೆ ಅಣ್ಣನ ಮಕ್ಕಳು ಸುಮ್ಮನೆ ನಿಂತಿದ್ದಾಗ ಅದನ್ನು ನೋಡಿ ದೇವರಿಗೆ ಬಹಳ ಕಷ್ಟ ಆಯ್ತಂತೆ. ಸುಮ್ಮನೆ ಇರ್ಬೇಡ, ಯು ಶುಡ್ ಹ್ಯಾವ್ ಬೀನ್ ಕ್ವೈಟ್ ಅಂತ ಹೇಳಿ ಹೇಳಲ್ಪಡುತ್ತೆ. ಯಾಕೆ ಸುಮ್ಮನೆ ಇದ್ದೀನಿ, ಯಾಕೆ ಸುಮ್ಮನೆ ಇದ್ದೆ ಅಂತ ಹೇಳಿ ದೇವರು ಬಂದ್ಬಿಟ್ಟು ಅವ್ರು ಹೇಳ್ತಾರೆ. ಅಲ್ಲಿದ್ದಂತಹ ದೂತರು ಹೇಳ್ತಾರೆ, ಬನ್ನಿ ನಾವೇನ್ ಮಾಡೋಣ, ಏದೋಮರ ಮೇಲೆ ದಾಳಿಗೆ ಹೋಗೋಣ, ಅವ್ರನ್ನ ಏನ್ ಮಾಡ್ಬಿಡೋಣ, ಉನ್ನತ ಸ್ಥಾನದಲ್ಲಿ. ಏದೋಮರ ಏನ್ ಅನ್ಕೊಂಡ್ಬಿಟ್ಟಿದ್ರು, ನನ್ನ ಯಾರು ಮುಟ್ಲಿಕ್ಕೆ ಆಗೋದಿಲ್ಲ, ನಾವೇನ್ ಹೆಂಗಿದ್ವಿ, ಉನ್ನತ ಸ್ಥಾನದಲ್ಲಿ ಇದ್ದೀವಿ, ನಕ್ಷತ್ರ ಮಂಡಲದಲ್ಲಿ ನಮ್ ಗೂಡಿದೆ. ಓಕೆನಾ. ಏದೋಮರು ಬಂದ್ಬಿಟ್ಟು ತುಂಬಾ ಹಿಲ್ಸ್, ಹೈಟ್ ಅಲ್ಲಿ ಇದ್ರಂತೆ. ಅವ್ರ ಹತ್ರ ಯಾರಾದ್ರೂ ಜಗಳ ಮಾಡ್ಬೇಕಂತ ಹೇಳಿದ್ರೆ ಅವ್ರನ್ನ ಸೋಲ್ಸೋದಿಕ್ಕೆ ಆಗ್ತಾ ಇರ್ಲಿಲ್ಲ ಅಂತ. ಅವ್ರು ಅಷ್ಟು ಎತ್ತರದಲ್ಲಿ ವಾಸ ಮಾಡ್ತಾ ಇದ್ರು ಅಂತ ಒಬ್ಬ ವ್ಯಕ್ತಿ. ಅದೇ ದೇವ್ರು ಹೇಳ್ತಾನೆ, ಇನ್ನು ಉನ್ನತ ಸ್ಥಳಗಳಲ್ಲಿ ನಕ್ಷತ್ರ ಮಂಡಲದಲ್ಲಿ ಇದೆಯಾ ಅಂತ ಹೇಳಿ ನಿನ್ಗೆ ಕೋಪಿದ್ಯಾ, ಜಂಬ ತೋರಿಸ್ತಾ ಇದೆಯಾ, ಇಳಿಸ್ಬಿಡ್ತೀನಿ, ಇಳಿಸ್ತಾ ಇದ್ದೀನಿ ನಿಮ್ನ. ಯಾಕೆ, ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದೆ. ಕಳ್ಳರು ಬಂದ್ಬಿಟ್ಟು ಎಲ್ಲವನ್ನ ಏನ್ ಮಾಡ್ತಾರೆ, ನಿನ್ನಿಂದ ದೋಚ್ಕೊಂಡು ಹೋಗ್ಬಿಡ್ತಾರೆ. ನಿನ್ನ ಆಪ್ತರು ನಿನ್ನನ್ನು ವಂಚಿಸ್ತಾರೆ. ನಿನ್ನಲ್ಲಿ ಅನ್ನ ತಿಂದವರು ಏನ್ ಮಾಡ್ಬಿಡ್ತಾರೆ, ನಿನಗೆ ಮೋಸ ಮಾಡ್ತಾರೆ. ಏದೋಮಿನ ಜ್ಞಾನಿಗಳನ್ನ ಯಾರು ಅಳಿಸ್ತಾರಂತೆ, ದೇವರು ಅಳಿಸ್ತೀನಿ. ಇಷ್ಟು ಭಯಂಕರವಾದ ವಿಷಯಗಳನ್ನ ದೇವರು ಏದೋಮರ ಮೇಲೆ ಆಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಒಂದೇ ಒಂದು ವಿಷಯ, ಅವರು ಸುಮ್ಮನೆ ನಿಂತ್ಕೊಂಡ್ಬಿಟ್ರು. ಸುಮ್ಮನೆ ಯಾಕೋಬ ಮಾಡಿದ್ದು ತಪ್ಪೆ, ಯಾಕೋಬ ಮಾಡಿದ್ದು ತಪ್ಪೆ, ಸರಿ ಅಂತ ಯಾರೇನು ಹೇಳಿಲ್ಲ ಅಲ್ವಾ. ಆತ ಅಣ್ಣನಿಗೆ ಬೇಕಾಗಿದ್ದನ್ನ ಕಿತ್ಕೊಂಡು ಹೋಗಿದ್ದು ತಪ್ಪೆ. ಆದ್ರೆ ದೇವರು ಏದೋಮರನ್ನ ಯಾವತ್ತೂ ಕೈ ಬಿಡಲಿಲ್ಲ. ಏದೋಮರಿಗೆ ಯಾವ ಆಶೀರ್ವಾದ ಸಿಕ್ಕಬೇಕಾಗಿತ್ತು ಅದನ್ನ ದೇವರು ಕೊಟ್ಟರು. ಅದನ್ನು ನಾವು ಸತ್ಯವೇದದಲ್ಲಿ ಡ್ಯೂಟ್ರಾನಮಿ 2ನೇ ಅಧ್ಯಾಯ, ಕನ್ನಡದಲ್ಲಿ ಏನಂತಾರೆ, ಡ್ಯೂಟ್ರಾನಮಿ ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯ 4-5 ನಾವು ಓದುವಾಗ ನಮ್ಗೆ ಅರ್ಥ ಆಗತ್ತೆ. ದೇವರು ಹೇಳ್ತಾರೆ, ಓದಿ, ಯಾರಾದ್ರೂ ಕನ್ನಡದಲ್ಲಿ ಓದಿ ನೋಡಿ. ಹೀಗೆ ಆಜ್ಞಾಪಿಸು, ಸೇಯೀರ್ ದೇಶದಲ್ಲಿ ವಾಸವಾಗಿರುವ ನಿಮ್ಮ ಬಂಧುಗಳಾದ ಏಸಾವನ ವಂಶದವರ ದೇಶವನ್ನು ದಾಟುವುದಕ್ಕಷ್ಟೇ ಅವರು ನಿಮಗೆ ಅಂಜುವರು. ನೀವು ಅವರ ಸಂಗಡ ಯುದ್ಧಕ್ಕೆ ಹೋಗದೆ ಬಹಳ ಜಾಗರೂಕತೆಯಿಂದ ಇರಬೇಕು. ನಾನು ಸೇಯೀರ್ ಬೆಟ್ಟದ ಸೀಮೆಯನ್ನು ಏಸಾವರಿಗೆ ಸ್ವದೇಶವಾಗ ಕೊಟ್ಟಿರುವುದರಿಂದ ಅದರಲ್ಲಿ ನಿಮಗೆ ಹೆಜ್ಜೆ ಇಡುವಷ್ಟು ನೆಲವನ್ನಾದರೂ ಕೊಡುವುದಿಲ್ಲ. ಏನಂತಂದ್ರೆ ದೇವರು, ಡೋಂಟ್ ಪ್ರೊವೋಕ್, ಸುಮ್ಗೆ ಅವ್ರ ಹತ್ರ ಜಗಳಕ್ಕೆ
ಹೋಗ್ಬೇಡ, ಯಾಕಂದ್ರೆ ಅದು ಅವ್ರಿಗೆ ಸೇರಿದ್ದು. ನಾನು ನಿನ್ಗೆ ಒಂದು ಹೆಜ್ಜೆ ಅಷ್ಟು ಕೂಡ ನಿನ್ಗೆ ಕೊಡೋದಿಲ್ಲ. ಯಾರ್ದು? ನಿಮ್ ದೊಡ್ಡಪ್ಪನ ಸ್ಥಳ. ದೇವರು ಯಾವತ್ತು ಏದೋಮರನ್ನ ಕೈ ಬಿಟ್ಟಿಲ್ಲ. ಅವರಿಗೆ ಆ ಒಂದು ಆಶೀರ್ವಾದವನ್ನ ಕೊಟ್ಟರು. ಯಾಕೋಬನ್ನ ಹೇಗೆ ಆಶೀರ್ವಾದಿಸಿದ್ರು ಅದೇ ತರ ಏದೋಮರನ್ನು, ಏಸಾವನ್ನು ಸಹ ದೇವರು ಆಶೀರ್ವದಿಸಿದ್ರು. ಆದರೆ ಇವರಿಗೆ ಆ ಒಂದು ಕೋಪ, ಹಿಂಗ್ ಮಾಡ್ಬಿಟ್ರಲ್ಲ, ನಂದು ಈಗ ತೆಗೆದ್ಬಿಟ್ರಲ್ಲ ಅಂತ ಹೇಳಿ ಆ ಕೋಪನ ಏನ್ ಮಾಡಿದ್ರು ಏದೋಮರು, ಏಸಾ ಅದನ್ನ ಸ್ವಲ್ಪ ಅವ್ರ ಮಕ್ಕಳ ತಲೆಯಲ್ಲಿ ಹಾಕಿದ್ರು. ಅವ್ರ ಮಕ್ಕಳ ತಲೆಯಲ್ಲಿ ಹಾಕಿದ್ರು. ಅವ್ರ ಮಕ್ಕಳ ತಲೆಯಲ್ಲಿ ಹಾಕಿದ್ರು. ಆಮೇಲೆ ಏನಾಯ್ತು, ಇವರೆಲ್ಲ ಸೇರಿ ನಾನು ಇಸ್ರೇಲ್ ಎದುರು ನಿಂತೀನಿ ಅಂತ ಹೇಳಿ ದೇವರ ಎದುರು ನಿಂತ್ಕೊಂಡಕ್ಕೆ ಸಿದ್ಧರ. ಯಾರ ಅಗೇನ್ಸ್ಟ್ ಮಾಡಿದ್ರು? ಇಸ್ರೇಲರ ಅಗೇನ್ಸ್ಟ್ ಮಾಡಿದ್ರಲ್ಲ. ಆದ್ರೆ ದೇವರೇನಂತಾರೆ, ಇದನ್ನೆಲ್ಲ ನೀವು ನನಗೆ ಮಾಡಿದ್ರಿ, ನಾನು ಸುಮ್ಮನೆ ಇರೋದಿಲ್ಲ. ನಾನು ಯಾವತ್ತಿಗೂ ಸಹ ನಿಮಗೆ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ದೇವರು ಹೇಳ್ತಾನೆ, ಇದು ನನಗೆ ಮಾಡಿದಂಗೆ ಅಂತ. ಸೊ ದೇವರು, ಗಾಡ್ ಲವ್ಸ್ ಎವ್ರಿವನ್ ಈಕ್ವಲಿ. ದೇವರು ಎಲ್ಲರನ್ನ ಸಮವಾಗಿ ಪ್ರೀತಿಸುವವನಾಗಿದ್ದಾನೆ, ಎಲ್ಲರಿಗೆ ಸಮವಾಗಿ ಕೊಡುವವನಾಗಿ. ಏದೋಮರಿಗೂ ಆತ ಆಶೀರ್ವಾದವನ್ನು ಕೊಟ್ಟ, ಯಾಕೋಬರಿಗೂ ಅವನು ಆಶೀರ್ವಾದವನ್ನು ಕೊಟ್ಟ, ಬೇರೆ ರೀತಿಯಾಗಿರುವಂತಹ ಆಶೀರ್ವಾದ. ಆದರೆ ಅವರ ಮನಸ್ಸಿನಲ್ಲಿದ್ದಂತಹ ಕಷ್ಟ, ಕೋಪ, ವಂಚನೆ ಇದನ್ನೆಲ್ಲ ಇಟ್ಕೊಂಡು ಏನ್ ಮಾಡ್ಬಿಟ್ರು, ಅವರು ದೇವರಿಗೆ ಎದುರಾಗಿ ಮಾಡುವಂತಹ ಕಾರ್ಯಗಳನ್ನ ಮಾಡ್ತಾ ಬಂದರು. ಅವರ ಮಕ್ಕಳಿಗೆ ಹೇಳ್ಕೊಡದೆ ಇರುವಂತಹ ವಿಷಯಗಳನ್ನ ಹೇಳಿದ್ರು. ರಿಸಲ್ಟ್ ಏನಾಯ್ತು? ದೇವರೇ ಅವರಿಗೆ ಎದುರಾಗಿ ನಿಲ್ಲುವಂತಹ ಒಂದು ಸಮಯ ಬಂತು. ಸೊ ಬಿ ಕೇರ್ಫುಲ್ ಫ್ಯಾಮಿಲಿ ರಿಲೇಷನ್ಸ್. ಓಕೆನಾ? ಅವ್ರು ತಪ್ಪೇ ಮಾಡಿದ್ರು ಸಹ ಅವರು ಕಷ್ಟದಲ್ಲಿರುವಾಗ ನಾವು ಸುಮ್ಮನೆ ಇರುವ ದೇವರು ಅದು ಮೆಚ್ಚುವವನಲ್ಲ. ಅವ್ರು ನಮ್ಮ ಹತ್ರ ಎಲ್ಲವನ್ನೂ ಕಿತ್ಕೊಂಡು ಹೋದ್ರು ಪರವಾಗಿಲ್ಲ, ಬಟ್ ಅವರು ಕಷ್ಟದಲ್ಲಿರುವಾಗ, ಅವರು ಅವರ ಜೀವಕ್ಕಾಗಿ ಓಡ್ತಾ ಇರುವಾಗ ನಾನು ಸುಮ್ಮನೆ ಇರೋದು ದೇವರು ಮೆಚ್ಚುವವನಲ್ಲ. ಯಾಕಂದ್ರೆ ಏದೋಮರವಾಗಿದ್ದು ದೇವರು ಮೆಚ್ಚಿಲ್ಲ. ನಮ್ಮನ್ನ ಪ್ರೀತಿ ಮಾಡಿದವ್ರಿಗೆ ಮಾತ್ರ ನಾವು ಪ್ರೀತಿ ತೋರಿಸ್ಬೇಕಂತ ದೇವರು. ನಮಗೆ ಕೆಟ್ಟದನ್ನ ಮಾಡಿದವ್ರಿಗೂ ಸಹ ನಾವು ಏನ್ ಮಾಡ್ಬೇಕು? ಒಳ್ಳೆಯದನ್ನ ಮಾಡಬೇಕು. ಇವತ್ತು ಕುಟುಂಬದಲ್ಲಿ ಅನೇಕರು, ನಮ್ಮ ಕುಟುಂಬದಲ್ಲಿ ಅನೇಕ ಪ್ರಾಬ್ಲಮ್ಸ್ಗಳಿದೆ. ದೊಡ್ಡಪ್ಪ, ಚಿಕ್ಕಪ್ಪ, ಮಾವ, ತಮ್ಮ, ಅಣ್ಣ, ಅನೇಕ ಪ್ರಾಬ್ಲಮ್ಸ್ ಇದೆ. ಇಟ್ಸ್ ಓಕೆ. ಅವ್ರು ಏನೇ ಮಾಡಿದ್ರು ಸಹ ನಾವು ಅವ್ರ ಕಷ್ಟದಲ್ಲಿರುವಾಗ ಸುಮ್ಮನೆ ಇರಲ್ಲ. ಲೆಟ್ಸ್ ಗೋ ಫಾರ್ವರ್ಡ್. ಮುಂದೆ ಹೋಗೋಣ. ಮುಂದೆ ಹೋಗಿ ದೇವರ ಸ್ವರೂಪವನ್ನು ನಾವು ತೋರಿಸೋಣ. ಅದಕ್ಕೆ ಯಾವತ್ತೂ ಆಶೀರ್ವಾದ ಇದೆ. ನಮ್ಮನ್ನ ಅಳಿಸ್ಬೇಕು ಅಂತ ನೆನೆಸ್ಕೊಂಡಿರೋರ ಅನ್ನ ನೀವು ಒಳ್ಳೇದು ಮಾಡುವಾಗ ಅದಕ್ಕೆ ಯಾವತ್ತೂ ದೇವರು ನಮಗೆ ಆಶೀರ್ವಾದವನ್ನ ಕೊಡುವವನಾಗಿದ್ದಾನೆ. ಹೌದು, ಅವ್ರು ಮಾಡಿದ್ದು ತಪ್ಪು, ಅವ್ರು ಮಾಡಿದ್ದು ನಿನಗೆ ನೋವಿದೆ, ಇನ್ನೆಲ್ಲಿರುವಂತಹ ವಿಷಯಗಳನ್ನ ಕಿತ್ಕೊಂಡು ಹೋದ್ರು, ನಿನ್ನ ಸಮಾಧಾನವನ್ನ ಕಿತ್ಕೊಂಡು ಹೋದ್ರು, ನಿನ್ನ ಕುಟುಂಬದಲ್ಲಿ ಬಿರುಕುಗಳನ್ನ ತಂದ್ರು. ಎಸ್, ಅವ್ರು ಕಷ್ಟದಲ್ಲಿದ್ದಾರೆ, ಸುಮ್ಮನೆ ಹೇಳ್ತೀವಲ್ಲ, ಸತ್ತರೇನು ಆ ಮನೆಗೆ ಹೋಗ್ಬಾರ್ದು, ಕಾಲಿರ್ಬಾರ್ದು. ಕಷ್ಟ ಅಂತ ಬಂದ್ರೆ ₹1 ಬಿಡು, ನಾನೇನ್ ಮಾಡಬಾರ್ದು, ಕೊಡ್ಬಾರ್ದು ಅಂತ ಹೇಳಿ ನಾವು ನಿರ್ಧಾರಗಳನ್ನ ತಗೊಳ್ತೀವಲ್ಲ. ಇಲ್ಲ ಪ್ರಿಯರೇ, ದೇವರು ಆ ವಿಷಯಗಳನ್ನ ಮೆಚ್ಚುವವನಲ್ಲ. ಹಳೆಯ ಒಡಂಬಡಿಕೆಯಲ್ಲಿ ಏದೋಮರು ಮಾಡಿದ್ದನ್ನ ದೇವರು ಮೆಚ್ಚಲಿಲ್ಲ. ತುಂಬಾ ಕೋಪ ಬಂತು ದೇವರಿಗೆ, ತುಂಬಾ ಕೋಪ ಬಂತು. ಇವತ್ತು ಆತ ಅದನ್ನ ಮೆಚ್ಚುವವನಲ್ಲ. ಯಾಕಂದ್ರೆ ನಾವು ಈ ಹೊಸ ಒಡಂಬಡಿಕೆಯ ಫಾಲೋವರ್ಸ್ ಆಫ್ ನ್ಯೂ ಟೆಸ್ಟ್ಮೆಂಟ್ ಅಲ್ವಾ? ನಮ್ಮ ಸ್ಟ್ಯಾಂಡರ್ಡ್ ಇನ್ನ ಜಾಸ್ತಿ.
ನಾವು ಬಾಳಬೇಕಿರುವಂತ ಸ್ಟ್ಯಾಂಡರ್ಡ್ ಇನ್ನು ಜಾಸ್ತಿ. 1 ಯೋಹಾನ 1ನೇ ಅಧ್ಯಾಯ 9ರಿಂದ 11ನೇ ವಚನವನ್ನು ನಾವು ಓದಿಕೊಳ್ಳೋಣ. 1 ಯೋಹಾನ 1ನೇ ಅಧ್ಯಾಯ 9ರಿಂದ 11. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರರನ್ನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. 1 ಯೋಹಾನ 11 ಹೋಗಿ. ಓಕೆ 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 ಫೈನ್. 1 ಜಾನ್ ಓಕೆ 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 ಸಾರಿ 1:5 ಓದಿ. 5 ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನನುಸರಿಸುವವರಲ್ಲ. ಓಕೆ ಸಿಸ್ಟರ್, ಥ್ಯಾಂಕ್ ಯು. ಸೊ ಹೊಸ ಒಡಂಬಡಿಕೆಯಲ್ಲಿ ನಾವು 1 ಯೋಹಾನಲ್ಲಿ ಓದ್ತೇವೆ, ನಾವು ದೇವರಲ್ಲಿ ಅನ್ಯೋನ್ಯವಾಗಿದ್ದರೆ, ಫೆಲೋಶಿಪ್, ಇಫ್ ವಿ ಹ್ಯಾವ್ ಎ ಫೆಲೋಶಿಪ್ ವಿತ್ ದ ಲಾರ್ಡ್, ಯೆಟ್ ವಾಕ್ ಇನ್ ಡಾರ್ಕ್ನೆಸ್, ಅದನ್ನ ನಾವು ದೇವರ ಅನ್ಯೋನ್ಯತೆಯಲ್ಲಿ ಇದ್ದು ನಾವು ಕತ್ತಲೆಯಲ್ಲಿ ನಡೆಯುವವರಾಗಿದ್ದರೆ ನಾವು ಯಾರಾಗಿದ್ದೇವೆ? ಸುಳ್ಳುಗಾರರಾಗಿದ್ದೇವೆ ಅಂತ ಹೇಳಿ ದೇವರ ವಚನ ಹೇಳುತ್ತೆ. ಸೊ ಕತ್ತಲೆಯಲ್ಲಿ ನಡೆಯುವುದು ಅಂದ್ರೆ ಏನು ಹೇಳಿ? ಒಂದು ಪ್ರಶ್ನೆ. ಕತ್ತಲೆಯಲ್ಲಿ ನಡೆಯುವುದು ಅಂದ್ರೆ ಏನು? ಪಾಪದಲ್ಲಿ, ಸೈತಾನನ ಮಾರ್ಗ ಪಾಪದಲ್ಲಿ, ಮತ್ತೆ ಬೇರೆ ಏನು? ಕತ್ತಲೆಯಲ್ಲಿ ನಡೆಯುವುದಂದ್ರೆ ದೇವರ ವಿರೋಧವಾಗಿ ಹೋಗುವುದನ್ನ ನಾವೇನ್ ಹೇಳ್ತೀವಿ? ಕತ್ತಲೆಯಲ್ಲಿ ನಡೆಯುವುದು ಅಂತ ಹೇಳ್ತೀವಿ. ಸೊ ದೇವರು ಏನ್ ಹೇಳಿದಾನೆ? ದ ಗ್ರೇಟ್ ಕಮಾಂಡ್ಮೆಂಟ್ ಹೊರಗೆ ದೇವರನ್ನು ನೀನೇನ್ ಮಾಡ್ಬೇಕು? ಪ್ರೀತಿಸ್ಬೇಕು. ಹೆಂಗೆ? ಆಮೇಲೆ ನಿನ್ನಂತೆಯೇ ನೆರೆಯವನನ್ನು ಪ್ರೀತಿಸಬೇಕು. ಯಾರಂತೆ? ನಿನ್ನಂತೆ. ನನಗೆ ಅಂತ ಮಾಡುವಾಗ ನಾನು ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ಕೊಂತೀನಲ್ಲ. ಸೊ ದೇವರ ಮಾರ್ಗದಿಂದ ನಾನು ನನ್ನ ಪ್ರೀತಿಸಿಕೊಂಡು ನನ್ನ ನೆರೆಯವನನ್ನು ನನ್ನಂತೆ ಪ್ರೀತಿಸಿಲ್ಲ ಅಂದ್ರೆ ನಾನು ಏನು? ಕತ್ತಲೆಯ ಮಾರ್ಗದಲ್ಲಿ ನಡೆಯುವವನಾಗಿದ್ದೇನೆ. God is raising the standard. Okay? ನಿನ್ನಂತೆಯೇ ನೀನು ಪ್ರೀತಿಸಿಲ್ಲ ಅಂದ್ರೆ ನೀನು ಎಲ್ಲಿ ಯಾವ ಮಾರ್ಗದಲ್ಲಿ ನಡೀತಾ ಇದೆಯಾ? ಕತ್ತಲೆಯ ಮಾರ್ಗದಲ್ಲಿ ನಡೀತಾ ಇದೆಯಾ? ಇವರ ಲಯರ್, ಇನ್ನೊಂದು ಸುಳ್ಳುಗಾರ ಅಂತ ಹೇಳಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ನಾನು ದೇವರಲ್ಲಿ ಅನ್ಯೋನ್ಯವಾಗಿ ಇದ್ದೇನೆ ಅಂತ ಹೇಳಿದ್ರೆ ಏನೇ ತಪ್ಪು ಮಾಡಿದ್ರು ನನ್ನ ನೆರೆಯವನನ್ನು ನನ್ನಂತೆಯೇ ನಾನು ಪ್ರೀತಿಸಬೇಕು. ದಟ್ ಇಸ್ ದ ಬಾಟಮ್ ಲೈನ್. ನೋ ಶಾರ್ಟ್ ಕಟ್ಸ್. ಒಂದು ಅದ್ಭುತವಾಗಿ ಹಾಡನ್ನ ಕೇಳಿದ್ವಲ್ಲ, ನಿನ್ನೆಯ ಹಾಗೆ ನನ್ನನ್ನು ಯಾರು ಪ್ರೀತಿಸಲು. ನಾವೆಲ್ಲ ವರ್ದಿಯ ದೇವರು ಪ್ರೀತಿಸಲಿಕ್ಕೆ? ಹೆಂಗ್ ಪ್ರೀತಿಸಲು ದೇವರು? ಐ ಲವ್ ಯು ಅಂತ ಲೆಟರ್ ಬರಲ್ಲ. ಹೆಂಗ್ ಪ್ರೀತಿಸಿದ್ರು? ತಂದೆ ಹೇಗೆ ಪ್ರೀತಿ ಮಾಡಿದ್ರು? ಕೊಟ್ಟು. ನಾನು ಯಾವತ್ತು ಯಂಗ್ಸ್ಟರ್ಸ್ಗೆ ಹಿಂಗೆ ಹೇಳೋದು, ಸ್ಪೆಲ್ಲಿಂಗ್ ಫಾರ್ ಲವ್ ಹೇಳಿ. ಏನಂತಾರೆ ಸ್ಪೆಲ್ಲಿಂಗ್ ಫಾರ್ ಲವ್? LOVE. ಫಾದರ್ಗೆ ಸ್ಪೆಲ್ಲಿಂಗ್ ಫಾರ್ ಲವ್ ಹೆಂಗಿತ್ತು ಗೊತ್ತಾ? GIVE. ಕೊಟ್ರು. ಯಾರನ್ನ ಕೊಟ್ರು? ಮಗನನ್ನ ಕೊಟ್ಟು ಪ್ರೀತಿಸಿದ್ರು. ಮಗ ಹೆಂಗ್ ಮಾಡಿದ್ರು?
laid down his life. ಅವ್ರಿಗೆ ಸ್ಪೆಲ್ಲಿಂಗ್ ಫಾರ್ ಲವ್ LOVE ಅಲ್ಲ, LAY. laid down his life and love. ಯಾರನ್ನ ಪ್ರೀತಿಸಿದ್ರು? ಪಾಪಿಗಳಾದ ನಮ್ಮನ್ನ. ಪಾಪಿಗಳಾದ ನಮ್ಮನ್ನ. We are not worthy, but he loved. ದೇವರು ಅದನ್ನೇ ಹೇಳ್ತಾರೆ, ನೆರೆಯವನನ್ನು ನೀನು ನೋ ಶಾರ್ಟ್ ಕಟ್. ಇಫ್ ನಾಟ್, ನೀನು ಹಂಗ್ ಮಾಡಿಲ್ಲ ಅಂದ್ರೆ ಯು ಆರ್ ವಾಕಿಂಗ್ ಇನ್ ದ ಡಾರ್ಕ್ನೆಸ್. ಸೊ ನಾನು ದೇವರಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಬ್ರದರ್ಸ್, ಸಿಸ್ಟರ್ಸ್, ದೊಡ್ಡಪ್ಪ, ಚಿಕ್ಕಪ್ಪ, ಮಾವ, ಅತ್ತೆ, ಒಂದು ಬಿಟ್ಟು ದೊಡ್ಡಪ್ಪ, ಆಲ್ ರಿಲೇಟಿವ್ಸ್, ಐ ಕ್ಯಾನ್ ನೆವರ್ ಹೇಟ್. ಅವ್ರು ತಪ್ಪು ಮಾಡಿದ್ದಾರೆ ನನ್ನ ಮೇಲೆ, ನಾನು ಅವ್ರನ್ನ ಪ್ರೀತಿಸಲಿ. ಅವ್ರು ನನ್ನ ಮೇಲೆ ಅನೇಕ ಪ್ರಾಬ್ಲಮ್ಸ್ಗಳನ್ನ ಮಾಡಿದ್ದಾರೆ, ಅವ್ರ ಕಷ್ಟದಲ್ಲಿದ್ದಾರೆ. ನನ್ನ ಕರ್ತವ್ಯ ಸುಮ್ಮನೆ ಹೋಗಿ ಸಹಾಯವನ್ನ ಮಾಡಬೇಕು. ಏನ್ ಮಾಡ್ಬೇಕು ಹೇಳಿ? ಸಹಾಯವನ್ನ. ನೋ ಅದರ್ ಹೋಪ್, ನೋ ಅದರ್. 1 ಜಾನ್ ಬುಕ್ ಅನ್ನು ನೀವು ಓದುವಾಗ ಅವರು ಹೇಳ್ತಾರೆ, ಅದ್ಭುತವಾಗಿ ಬ್ಯೂಟಿಫುಲ್ ಬುಕ್, ಒಬದಾಯ ಮತ್ತು 1 ಯೋಹಾನ ಪುಸ್ತಕವನ್ನು ಬರೀರಿ. ಅಲ್ಲಿ ಮತ್ತೆ ಮತ್ತೆ ಅವ್ರು ಹೇಳೋದು ಹೆಂಗಂತ ಹೇಳಿದ್ರೆ, ಯೋಹಾನ, ನೀನು ಎಲ್ಲ ಮಾಡ್ತೀಯ, ನಿನ್ನ ಸಹೋದರನ್ನು ನೀನು ಪ್ರೀತಿಸಿಲ್ಲ ಅಂದ್ರೆ ನೀನು ಒಂದು ಸುಳ್ಳುಗಾರ. ಅದ್ಭುತವಾಗಿ ಹೇಳ್ತಾರೆ, ಇವರ ಲಯರ್. ದೇವರ ಪ್ರೀತಿ ನಿನ್ನಲ್ಲಿ ಇಲ್ಲ. 4ನೇ ಅಧ್ಯಾಯ, 1 ಜಾನ್ 4ನೇ ಅಧ್ಯಾಯ 8ನೇ ವಚನವನ್ನು ಓದಿದ್ರೆ ನಮ್ಗೆ ಅರ್ಥ ಆಗುತ್ತೆ. Whoever does not love does not know God, because God is love. ಓಕೆ, ಸೊ ಇವಾಗ ನಾವು 20ನೇ ವಚನವನ್ನು ನಾವು ಓದೋಣ. ದೇವರನ್ನು ತಾನು ದೇವರು ಪ್ರೀತಿಸುತ್ತಾನೆ ಎಂದು ಹೇಳಿ ತನ್ನ ಸಹೋದರ ದ್ವೇಷಿಸಿದ್ದಾನೆ, ಅವನ ಸುಳ್ಳುಗಾರನಾಗಿದ್ದಾನೆ. ಯಾರಾಗಿದ್ದಾರೆ? ನಾನು ಯಾರನ್ನ ಪ್ರೀತಿಸ್ತಾ ಇದ್ದೀನಿ? ದೇವರನ್ನ ಪ್ರೀತಿಸ್ತಾ ಇದ್ದೀನಿ, ಸಭೆಗೆ ಹೋಗ್ತಾ ಇದ್ದೀನಿ, ಸತ್ಯವೇದವನ್ನ ಓದ್ತಾ ಇದ್ದೀನಿ, ಉಪವಾಸವನ್ನ ಮಾಡ್ತಾ ಇದ್ದೀನಿ, ಕಾಣಿಕೆಯನ್ನ ಕೊಡ್ತಾ ಇದ್ದೀನಿ, ನನ್ನ ದಕ್ಷಿಣ ಭಾಗವನ್ನು ಕೊಡ್ತಾ ಇದ್ದೀನಿ. ಆದರೆ ನಾನು ನನ್ನ ಸಹೋದರನು ಅಥವಾ ಸಹೋದರಿಯನ್ನ ನಾನು ಏನ್ ಮಾಡ್ತಾ ಇದ್ದೀನಿ? ದ್ವೇಷಿಸ್ತಾ ಇದ್ದೀನಿ. ಅಂದ್ರೆ ನಾನು ಯಾರು ಹೇಳಿ? ಸುಳ್ಳುಗಾರ. ಆಮೇಲೆ ಕಂಟಿನ್ಯೂಸ್, ಕಣ್ಮುಂದೆ ಇರೋ ನಿನ್ನ ಸಹೋದರನ್ನ ನೀನು ಪ್ರೀತಿಸಲಿಕ್ಕೆ ನಿನ್ನಲ್ಲಿ ಆಗಿಲ್ಲ ಅಂದ್ರೆ ಕಾಣದೇ ಇರುವಂತಹ ದೇವರನ್ನು ಪ್ರೀತಿಸಲು ಸಾಧ್ಯವಿಲ್ಲ. ಸಮ್ ಪ್ರಾಬ್ಲಮ್, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇನ್ ಲವ್. ಕಣ್ಮುಂದೆ ಇರೋರ್ನ ಪ್ರೀತಿಸದೆ ಕಣ್ಣಿಗೆ ಕಾಣದೇ ಇರೋರ್ನ ಪ್ರೀತಿಸಲಿಕ್ಕೆ ಸಾಧ್ಯವಿಲ್ಲ. ಸಮ್ ಪ್ರಾಬ್ಲಮ್. ಇಫ್ ಐ ಲವ್ ಗಾಡ್, ಐ ಲವ್ ಪೀಪಲ್. ಹೇಳಿ, ನಾನು ದೇವರನ್ನ ಪ್ರೀತಿಸಿದ್ರೆ ಜನರನ್ನ ಪ್ರೀತಿಸ್ತೀನಿ. ಅವ್ರು ತಪ್ಪು ಮಾಡಿದಾರೋ, ಕಷ್ಟ ಕೊಟ್ಟಿದ್ದಾರೋ, ಏನೇ ಮಾಡಿದ್ರು ಸಹ ನಾನು ದೇವರನ್ನ ಪ್ರೀತಿಸಿದ್ರೆ ಜನರನ್ನ ಪ್ರೀತಿಸ್ತೀನಿ. That's all. Let us love irrespective of what we have received. ನಾವು ಅವ್ರು ಏನೇ ಮಾಡಿದ್ರು ಸಹ ನಾವು ಅವರಿಗೆ ಪ್ರೀತಿಯನ್ನ ಮಾತ್ರ ತೋರಿಸೋಣ. ಅದನ್ನೇ ದೇವರು ಮೆಚ್ಚುತ್ತಾನೆ. 1 ತಿಮೋತಿ ಪುಸ್ತಕದಲ್ಲಿ ನಾವು ಓದುವಾಗ 5ನೇ ಅಧ್ಯಾಯ 8ನೇ ವಚನವನ್ನು ಯಾರಾದರೂ ಓದಿ. ಯಾವನಾದರೂ ದೊಡ್ಡ ಜನರನ್ನು
ವಿಶೇಷವಾಗಿ ತನ್ನ ಮನೆಯವರನ್ನು ಸಂರಕ್ಷಿಸದೆ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು ನಂಬದವನಿಗಿಂತ ಕಡೆಯಾದವನು ಆಗಿದ್ದಾನೆ. ಏನ್ ಹೇಳುತ್ತೆ? ಯಾವನಾದರೂ ತನ್ನ ಮನೆಯನ್ನು ಮತ್ತೆ ಸಂರಕ್ಷಿಸದೆ ಹೋದರೆ ಮತ್ತೆ ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು ನಂಬದವನಿಗಿಂತ ಕಡೆಯಾದವನು ಆಗಿದ್ದಾನೆ. ನಂಬದವನಿಗಿಂತ ಕಡೆಯಾದವನಾಗಿದ್ದಾನೆ. ವರ್ಸ್ ದೆನ್ ಅನ್ಬಿಲೀವರ್ ಅಂತ ಹೇಳುತ್ತೆ. ವರ್ಸ್ ದೆನ್ ನಮ್ಮ ಮನೆಯವರು, ನಮ್ಮ ಸ್ವಂತದವರು, ಅವರು ಕಷ್ಟದಲ್ಲಿರುವಾಗ ಅವರನ್ನು ಸಂರಕ್ಷಿಸದೇ ಹೋದರೆ ನಾನು ಕ್ರೈಸ್ತವನಲ್ಲ. I am not Christian. I am not Christian. Worse than unbeliever. Unbeliever is worse. Unbeliever itself is a worst. ಅದರಲ್ಲಿ ಹೇಳಿದ್ರೆ worse than unbeliever ಅಂದ್ರೆ ಇನ್ನ ಡೆಪ್ತ್ ಅವಳು ಹೇಳ್ತಾರೆ. Don't be like that. Never be like that. ಪ್ರೀತಿಸೋಣ, ಪ್ರೀತಿಯನ್ನ ವ್ಯಕ್ತಪಡಿಸೋಣ. ಕಷ್ಟಪಟ್ಟಿದ್ದಾರೆ, ಪ್ರೀತಿಯನ್ನ ವ್ಯಕ್ತಪಡಿಸೋಣ. ಅವರನ್ನ ಜಯಿಸೋಣ ದೇವರಿಗ. ಒಬ್ಬರನ್ನ ದೇವರ ಹತ್ರ ಕರ್ಕೊಂಡ್ ಬರ್ಬೇಕಂದ್ರೆ ಏನ್ ಮಾಡೋದ್ ಬೇಕಾಗಿಲ್ಲ, ಪ್ರೀತಿಸಿದ್ರೆ ಸಾಕು. ದೇವರ ಪ್ರೀತಿಯಿಂದ ಅವರನ್ನ ಪ್ರೀತಿಸಿದ್ರೆ ಅಷ್ಟು ಮಾತ್ರ ಸಾಕು. ಬಂದ್ಬಿಡ್ತಾನೆ ಜೊತೆ. ಪಾಪ ಅವ್ರಿಗೆ ಏನೋ ಗೊತ್ತಿಲ್ಲದೆ ಮಾಡ್ಬೇಕು, ದೇವರ ಸತ್ಯ ಗೊತ್ತಿರಲಿಲ್ಲ, ಮೇ ಏನೋ ಒಂದು ವೀಕ್ನೆಸ್ ಇಂದ ಮಾಡ್ಬಿಟ್ರು. ಓಕೆ, ಅದನ್ನ ನಾನು ಕ್ಷಮಿಸದೆ ಒಂದು ಸೆರೆಯಲ್ಲಿ ಕೂತ್ಕೊಂಡು ಅದನ್ನ ಹಿಡ್ಕೊಂಡು ನಾನು ಬಿಟ್ಬಿಡೋಣ. ಲೆಟ್ಸ್ ರಿಲೀಸ್ ದಟ್ ಟುಡೇ. ರಿಲೀಸ್ ಇಟ್. ಓಕೆ ದೇವರೇ, ಐ ಆಮ್ ಫರ್ಗಿವಿಂಗ್. ಇವ್ರನ್ನ ಕ್ಷಮಿಸ್ತಾ ಇದ್ದೀನಿ ದೇವರೇ. ಇವ್ರಿಗಾಗಿ ನಾನು ನಿಂತ್ಕೊಂತಿದ್ದೇವೆ, ಅವ್ರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೇವೆ. ಅವ್ರ ಕಷ್ಟದಲ್ಲಿರುವಾಗ ನನ್ನಲ್ಲಿರುವುದನ್ನು ನಾನು ಕೊಡ್ತಿದ್ದೇವೆ ಅಂತ ಹೇಳಿ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳೋಣ. ಯಾಕೆಂದ್ರೆ ನಾವು ಕ್ರೈಸ್ತರು. ಯಾಕಂದ್ರೆ ದೇವರು ಹೇಳ್ತಾ ಇದ್ದಾನೆ, ನೀನು ಸಭೆಗೆ ಬಂದು ನೀನು ನನ್ನನ್ನು ಪ್ರೀತಿಸಿ ನಿನ್ನ ಸಹೋದರನನ್ನು ಪ್ರೀತಿಸಿಲ್ಲ ಅಂದ್ರೆ ಯು ಆರ್ ನಾಟ್ ಎ ಕ್ರಿಸ್ಟಿಯನ್. ವೆರಿ ಸಿಂಪಲ್. ಮೇ ಬಿ ಹೇಳ್ತಾ ಇರ್ಬೋದು ಕ್ರಿಸ್ಟಿಯನ್ ಅಂತ. ಮೈ ನೇಮ್ ಇಸ್ ದಿಸ್, ಐ ಆಮ್ ಕ್ರಿಸ್ಟಿಯನ್. ಕ್ರೈಸ್ತರು ಅಂತ ಹೇಳಿದ್ರೆ ನಿನ್ನ ಹೆಸರಲ್ಲ, ನೀನು ತೋರಿಸುವಂತಹ ಪ್ರೀತಿ. ನಿನಗೆ ನೋವನ್ನು ಕೊಡಿಸುವವರ ಮಧ್ಯದಲ್ಲಿ, ನಿನಗೆ ಕಷ್ಟವನ್ನು ಕೊಡಿಸುವವರ ಮಧ್ಯದಲ್ಲಿ ತೋರಿಸುವಂತಹ ಪ್ರೀತಿ ನಿನ್ನನ್ನು ಕ್ರೈಸ್ತರು ಎಂದು ಹೇಳಿ ತೋರಿಸುತ್ತೆ. ಈ ಒಂದು ತಿಂಗಳಲ್ಲಿ ನನಗೆ ಬಹಳ ಕಷ್ಟ ಆಯ್ತು. ನಮಗೆ ಗೊತ್ತಿರುವಂತಹ ಒಬ್ಬ ಸಹೋದರರು ಹೈದರಾಬಾದಲ್ಲಿ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಅಂತ ಹೇಳಿ ನಮಗೆ ನ್ಯೂಸ್ ಬಂತು. ಆಕ್ಸಿಡೆಂಟ್ ಅಲ್ಲಿ ನಾವು ಅನ್ಕೊಂಡಿದ್ವಿ ಆಕ್ಸಿಡೆಂಟ್ ಅಂತ ಹೇಳಿ, ಆದ್ರೆ ಲೇಟರ್ ಆಗಿ ನಮ್ಗೆ ಗೊತ್ತಾಯ್ತು ಅದು ಬಂದ್ಬಿಟ್ಟು ಅವರು ಒಬ್ಬ ಸೇವಕ ಅವರನ್ನ ಕೊಲೆ ಮಾಡ್ತಾರೆ. ಚೆನ್ನಾಗಿ ತುಟಿಗಳನ್ನ ಹೊಡೆದು. ಗೊತ್ತಿದೆ ನಿಮ್ಗೆಲ್ಲ. ಬಹಳ ಕಷ್ಟ ಆಯ್ತು, ಬಹಳ ಕಷ್ಟ ಆಯ್ತು ಆ ನ್ಯೂಸ್ ಅನ್ನು ಓದುವಾಗ. ದೇವರೇ, ಏನ್ ನಡೀತಾ ಇದೆ? 2 ದಿನ ಆದ್ಮೇಲೆ ಅವರ ಹೆಂಡತಿ ಬಂದು ಫ್ಯೂನರಲ್ ಅಲ್ಲಿ ಹೇಳಿದ್ರು, ನಾವು ಕ್ಷಮಿಸ್ಬೇಕು. ಏನ್ ಹೇಳಿದ್ರೆ ಪ್ರಾಣ ಹೋಯ್ತು. ಅವ್ರು ಹೇಳಿದ್ರು ಕ್ಷಮಿಸೋಣ. ತುಂಬಾ ಅಳು ಬಂದ್ಬಿಟ್ಟು ನನಗೆ. ಅಯ್ಯೋ, ಹೀಗೆಲ್ಲ ಅವರು ಪ್ರೀತಿಸ್ಬೋದ? ನನ್ನ ಕಾರ್ನ ಸ್ವಲ್ಪ ಡಿಕ್ಕಿ ಹೊಡೆದ್ರೆ ಬಿಡೋದಿಲ್ಲ,
ಬಿಟ್ಟು ಪಟ್ಟ ಅಂತ ಹೊಡಿತೀನಿ. ಕೋಪ ಹೆಂಗ್ ನೀನ್ ಮುಟ್ಬೋದು? ನನ್ ಮೆಟೀರಿಯಲ್ ಇದು, ಅದು ಹೊಡೆದ್ರೆ ನನ್ನ ಸರಿಪಡಿಸ್ಕೋಬಹುದು. ಜೀವ ಹೋದ್ಮೇಲೆ ಸಹ ಅವ್ರೇನಾದ್ರು ಕ್ಷಮಿಸ್ಬೇಕು. ಅಲ್ಲಿದ್ದವರಲ್ಲ, ಏನಾದ್ರೂ ನ್ಯಾಯ ಸಿಗ್ಬೇಕಂತ ದೇವರು ಹೇಳಿದ ನಮ್ಮನ್ನ ಕ್ಷಮಿಸ್ಬೇಕು. ದೊಡ್ಡ ಹೃದಯ, ಆಳವಾದ ದೇವರ ಪ್ರೀತಿ ಬೇಕು ಅದನ್ನ ಮಾಡೋದಕ್ಕೆ. ಅವರನ್ನ ನೋಡುವಾಗ ನಾನು ಹೇಳಿದೆ, ನನ್ನ ಹೆಂಡತಿಗೆ ಶಿ ಇಸ್ ಮಾಡರ್ನ್ ಡೇ ಗ್ಲಾಡಿಸ್ ಅಂತ ಮಾಡ್ತೇನೆ. ಯಾರವರು? ಮಾಡರ್ನ್ ಡೇ ಗ್ಲಾಡಿಸ್. ನನ್ನ ಎರಡನೇ ಮಗಳಿಗೆ ಗ್ಲಾಡಿಸ್ ಅಂತ ಹೆಸರಿದೆ. ಯಾಕಂತ ಹೇಳಿದ್ರೆ ಅವರ ಸ್ಟೋರಿಯನ್ನು ಓದುವಾಗ ಅವ್ರ ಮೇಲೆ ಎಷ್ಟು ನನಗೆ ಹೀಗೆಲ್ಲ ಒಬ್ರು ಇರ್ಬಹುದಾ ಅಂತ ಹೇಳಿ ನನಗೆ ಮಗಳು ತಕ್ಷಣ ನಾನು ಹೇಳಿದೆ, ಮಹಿಮಾ ಗ್ಲಾಡಿಸ್, ಮನೆ ಗ್ಲಾಡಿಸ್ ಅನ್ನೋ ತರ ಇರಬೇಕು. ಯಾವತ್ತು ಹೇಳ್ದೆ ನೀನ್ ಗ್ಲಾಡಿಸ್ ಅಂತ. ಸೊ ಮಚ್ ಲವ್ ಶಿ ಶೋಡ್. ಅವರ ಕುಟುಂಬದಲ್ಲಿ ಅವರ ಮಕ್ಕಳನ್ನ, ಅವರ ಗಂಡನನ್ನ ಕೂಡ ಸುಟ್ಟಾಗುವಾಗ she said, forgive. ಇವತ್ತು ಸಹ ಅವರ ಕುರಿತಾಗಿ ನಾವು ಮಾತಾಡ್ತಾ ಇದ್ದೇವೆ. ಕ್ರೈಸ್ಟ್ ಲೈಕ್ನೆಸ್. ನಾನು ಕ್ರೈಸ್ತನು ಅಂತ ಹೇಳಿದ್ರೆ ಅದು ಹೇಗೆ ಜನರು ನೋಡ್ತಾರೆ ಅಂತ ಹೇಳಿದ್ರೆ, ನಾನು ಕ್ಷಮಿಸುವುದರ ಮುಖಾಂತರ, ನನಗೆ ನೋವನ್ನು ಕೊಡುವವರನ್ನು ಪ್ರೀತಿಸುವುದರ ಮುಖಾಂತರವಾಗಿ ಮಾತ್ರ ನಾನು ಕ್ರೈಸ್ತನನ್ನು ಪ್ರೀತಿ ಮಾಡಲಿಕ್ಕೆ ಸಾಧ್ಯ. ಸೊ ಲೆಟ್ಸ್ ಆಲ್ ಲವ್ irrespective of anything. ಅವ್ರು ಏನೇ ಮಾಡಿದ್ರು ಸಹ ನಾವು ಪ್ರೀತಿಯನ್ನು ನಾವು ತೋರಿಸೋಣ. ಈಸ್ಟರ್ ಬರ್ತಾ ಇದೆ, ನಮಗೆ ಸಂತೋಷವನ್ನು ಕೊಟ್ಟವ್ರನ್ನ ಮಾತ್ರ ನೀವು ಹೋಗಿ ಸಂಧಿಸ್ಬೇಕು. ಅವ್ರಿಗೆ ಮಾತ್ರ ಹೋಗಿ ಬಿರಿಯಾನಿ ಕೊಟ್ಟು, ನಿಮಗೆ ನೋವನ್ನು ಕೊಟ್ಟರಲ್ಲ ಅವ್ರಿಗೆ ಫರ್ಗಿವ್ನೆಸ್ ಕೊಟ್ಬಿಟ್ಟು ಅವ್ರ ಹತ್ರ ಹೋಗಿ ನಿಮ್ಮ ಈಸ್ಟರನ್ನು ಟೈಮ್ ಸ್ಪೆಂಡ್ ಮಾಡಿ ದೇವರು ಮೆಚ್ಚುವ. ರಿಲೀಸ್ ಫರ್ಗಿವ್ನೆಸ್, ಸ್ಟಾರ್ಟ್ ಲವಿಂಗ್ ಬ್ರದರ್. ಡೋಂಟ್ ಬಿ ಲೈಕ್ ಇದೋಮರ ಹಾಗೆ ಸುಮ್ಮನೆ ಇರಬೇಕು. ಅವ್ರ ಕಷ್ಟದಲ್ಲಿದ್ದಾರ ಹೋಗಿ ಸಹಾಯವನ್ನು. ಏದೋಮರು ಏನ್ ಮಾಡಿದೆ ಅಂದ್ರೆ, ಈ ಲೋಕದ ಆಶೀರ್ವಾದಕ್ಕಾಗಿ ದೇವರ ಆಶೀರ್ವಾದವನ್ನು ಕಳೆದುಕೊಂಡ. ನಾವು ಈ ಲೋಕದ ಆಶೀರ್ವಾದವನ್ನು ಖರ್ಚು ಮಾಡಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಇದೆಲ್ಲ ಹೋಗುದು ಒಂದಿನ, ಕಂಟಿನ್ಯೂ ಆಗೋದಿಲ್ಲ. ಡಿಸ್ಕಂಟಿನ್ಯೂಯೇಷನ್. ನಾನು ಓದಿರುವಂತಹ ಓದು, ನನ್ನಲ್ಲಿರುವಂತಹ ಕಾರು, ಬಂಗ್ಲಾ, ಮನೆ, ಎಲ್ಲ ದುಡ್ಡು, ಇಟ್ಸ್ ನಾಟ್ ಗೋಯಿಂಗ್ ಟು ಕಂಟಿನ್ಯೂ. ಡಿಸ್ಕಂಟಿನ್ಯೂ ಆಗತ್ತೆ. ಡಸಂಟ್ ಕಂಟಿನ್ಯೂ ಟು ಇಟರ್ನಲ್ ಲೈಫ್. ಆ ಡಿಸ್ಕಂಟಿನ್ಯೂ ಆಗೋದನ್ನ ಖರ್ಚು ಮಾಡಿ ದೇವರನ್ನ ಕಂಟಿನ್ಯೂ ಆಗೋದ ಸ್ಥಳಕ್ಕೆ ನಾವು ಸೇರಿಸೋಣ. Let's put people to eternal life, eternal path. ನಾಶವಾಗುವಂತಹ ಒಂದು ವಿಷಯವನ್ನು ಹಾಕಿ ನಾಶವಾಗದೇ ಇರುವಂತಹ ಆತ್ಮಗಳನ್ನ ಪಡೆದುಕೊಳ್ಳೋಣ. ಲೆಟ್ಸ್ ರಿಲೀಸ್. ಯಾರಾದ್ರೂ ಇವತ್ತು ನಿಮ್ಮ ಮನಸ್ಸಲ್ಲಿ ಒಂದು ಇರಿಟೇಷನ್ ಇದೆಯಾ, ಒಂದು ಕಷ್ಟ ಇದೆಯಾ, ನಮ್ಮ ಮಕ್ಕಳಿಗೆ ನಾವು ಅದನ್ನ ಸುರಿಸ್ತಾ ಇದೀವಾ, ಇವ್ರ ಹತ್ರ ಮಾತಾಡಬೇಡ, ಅವ್ರ ಹತ್ರ ಮಾತಾಡಬೇಡ, ಹಂಗ್ ಮಾಡಿದ್ರು ಈ ಮಾಡಿದ್ರು. ಲೆಟ್ಸ್ ನಾಟ್ ಡೂ ಇಟ್. ಲೆಟ್ಸ್ ಫರ್ಗಿವ್. ಮಕ್ಕಳಿಗೆ ಹೇಳೋಣ, ಅವ್ರು ಗೊತ್ತಿಲ್ಲದೆ ಮಾಡಿದ್ರು ನಾವು ಕ್ಷಮಿಸ್ಬೇಕು. ದೇವರೆಣ್ಣಂತಾನೆ ಕ್ಷಮಿಸ್ಬೇಕು ಅಂತ ಹೇಳಿ. ಲೆಟ್ಸ್ ಆಲ್ ಕ್ಲೋಸ್ ಅವರ್ ಐಸ್ ಅಂಡ್ submit this time into the Lord's hand. ದೇವರಲ್ಲಿ ನಾವು ಒಂದು ಸಮಯವನ್ನು ನಾವು ದೇವರೇ, ನೀನು ನಮ್ಮೊಟ್ಟಿಗೆ ಮಾತನಾಡಿದೆ ಸ್ವಾಮಿ. ಹೌದು ಸ್ವಾಮಿ, ನಿಮ್ಮ ವಾಕ್ಯದ ಮುಖಾಂತರವಾಗಿ ಅಪ್ಪ ನಮಗೆ ಕಷ್ಟ ಕೊಟ್ಟವರನ್ನ ನಾವು ಯಾವತ್ತು ಪ್ರೀತಿಸ್ತೀವೋ, ಯಾವತ್ತು ನಾವು ಕ್ಷಮಿಸ್ತೀವೋ ಅದನ್ನು ಮೆಚ್ಚುವವನಾಗಿದೆ ಸ್ವಾಮಿ. ಅಪ್ಪ, ಇವತ್ತು ನಮ್ಮ ಮನಸ್ಸಿನಲ್ಲಿ ನಮ್ಮ ಕುಟುಂಬದವರ ಮೇಲೆ, ನಮ್ಮ ಸಂಬಂಧಿಗಳ ಮೇಲೆ ಯಾವುದಾದ್ರೂ ಒಂದು
ಇರಿಟೇಷನ್, ಹರ್ಟ್, ಪ್ರಾಬ್ಲಮ್ಸ್ ನಮ್ಮ ಮನಸ್ಸಿನಲ್ಲಿದ್ದರೆ ಅಪ್ಪ ನಮ್ಮನ್ನು ಶುದ್ಧೀಕರಿಸು ಸ್ವಾಮಿ. ಅಪ್ಪ ಶುದ್ಧೀಕರಿಸು ಸ್ವಾಮಿ. ಅಪ್ಪ ನನ್ನ ಸಹೋದರನನ್ನು ನಾನು ಪ್ರೀತಿಸಿಲ್ಲ ಅಂದ್ರೆ ವರ್ಸ್ ದನ್ ಅನ್ಬಿಲೀವರ್ ಅಂತ ಹೇಳ್ತೀನಿ ಸ್ವಾಮಿ. ಅವರನ್ನು ನೋಡ್ಕೊಳ್ಳಿಲ್ಲ ಅಂದ್ರೆ ಐ ಆಮ್ ವರ್ಸ್ ದನ್ ಅನ್ಬಿಲೀವರ್ ಅಂತ ಹೇಳ್ತೀನಿ. ಅಪ್ಪ ನನ್ನನ್ನು ಕ್ಷಮಿಸು ಸ್ವಾಮಿ. ನನ್ನ ಕುಟುಂಬದವರು ಕಷ್ಟದಲ್ಲಿರುವಾಗ ನಾನು ಸುಮ್ಮನೆ ಇರ್ತಿದ್ರೆ ನನ್ನನ್ನು ಕ್ಷಮಿಸು ಸ್ವಾಮಿ. ಇನ್ನು ಮೇಲೆ ಅಪ್ಪ ಹಾಗೆ ನಿಲ್ಲದೆ ಈ ಲೋಕದ ಆಶೀರ್ವಾದಗಳನ್ನು ಇಟ್ಟು ಸ್ವಾಮಿ ಅವರ ಆತ್ಮಗಳನ್ನ ಸ್ವಾಮಿ ನಿಮ್ಮ ಹತ್ತಿರ ಸೇರಿಸಲು ನಾನು ಪ್ರಯತ್ನ ಪಡಲು ನಿಮ್ಮ ಕೃಪೆ ನನ್ನ ಮೇಲೆ ಇರಲಿ. Lord, I pray that Lord of restoration that will happen between families. Lord, bring that healing between families. Lord. Everything, Lord, I ask and something in Jesus' name. Amen. ನಾನು ಒಟ್ಟಿಗೆ ಮಾತಾಡಿದ್ದೇವೆ. ನಾವು ಎಷ್ಟು ಹೆಚ್ಚಾಗಿ ಕ್ರೈಸ್ತರ ಅಂದ್ಕೊಳ್ತೇವೆ, ವಿಶ್ವಾಸ ಅಂದ್ಕೊಳ್ತೇವೆ ಅನ್ನೋದಲ್ಲ, ನಾವು ಎಷ್ಟು ಹೆಚ್ಚಾಗಿ ವಿಶ್ವಾಸ ಜೀವಿಸ್ತೇವೆ ಅನ್ನೋದು ಬಹಳ ಮುಖ್ಯ. ಅದಕ್ಕಾಗಿ ದೇವರು ತಾನೇ ವಾಕ್ಯಾನುಸಾರವಾಗಿ ನಮ್ಮ ಜೀವಿತಗಳನ್ನು ಕಟ್ಟಲಿ. ಪ್ರೀತಿಸುವುದು ಇಷ್ಟಪಟ್ಟು ಮಾತ್ರ ಅಲ್ಲ, ಒಟ್ಟಿಗಿರೋರು ಸಹಾಯ ನಾವು ಒಂದು ಕಾಲಕ್ಕೂ ಮರಿಬಾರದು. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ನಾಮವನ್ನು ಸ್ತುತಿಸು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆಯು ಸದಾಕಾಲವೆಲ್ಲರೊಟ್ಟಿಗೆ ಇರಲಿ. Let Jesus bless you and help you to love each other. Amen.